ನಮಸ್ಕಾರ, ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ವಿವಿಸಿ ವಾಹಿನಿಯಲ್ಲಿ ಅರ್ಥಪೂರ್ಣ ಮಹಿಳಾ ದಿನಾಚರಣೆ. ಶ್ರಮಿಕ ವರ್ಗದ ತೊಳಸಮ್ಮ ಹಾಗೂ ಜಯಮ್ಮಗೆ ಸನ್ಮಾನ. ದಿನಾಚರಣೆಗೆ ಸಾಥ್ ನೀಡಿದ ವಾಹಿನಿಯ ಮುಖ್ಯಸ್ಥರು. ಬಡವರ ಭೂಮಿ ಕಬಳಿಕೆ ವಿರುದ್ಧ ಆಕ್ರೋಶ. ಹಾಸನ ತಹಶೀಲ್ದಾರ್ ಅಮಾನತಿಗೆ ಆಗ್ರಹ. ಸಾಕ್ಷಿ ಸಮೇತ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಎಚ್ಡಿ ರೇವಣ್ಣ. ಇಂದಿನಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ. ವಿದ್ಯಾರ್ಥಿಗಳಲ್ಲಿ ಉತ್ಸಾಹ. ಜೋಶ್ನಿಂದಲೇ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆಯ ಶಿಖರವನ್ನೇರುತ್ತಿರುವುದು ಸಂತಸದ ವಿಷಯ ಎಂದು ವಾಹಿನಿಯ ಮುಖ್ಯಸ್ಥ ಜಗದೀಶ್ ಚೌಡವಳ್ಳಿ ತಿಳಿಸಿದ್ದಾರೆ. ನಗರದ ಪ್ರತಿಷ್ಠಿತ ಸುದ್ದಿವಾಹಿನಿ ವಿವಿಸಿ ಟಿವಿ ಕಚೇರಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಅವರು, ಮಹಿಳೆಯು ಅಬಲೆಯಲ್ಲ, ಆಕೆ ಎಲ್ಲವನ್ನೂ ಸಾಧಿಸಿ ತೋರಿಸುವವಳು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಂದಿನಿಂದಲೂ ಅಭೂತಪೂರ್ವ ಸಾಧನೆಗೈಯುತ್ತಾ ಬಂದಿದ್ದಾಳೆ. ತಾಯಿಯಾಗಿ, ಸಹೋದರಿಯಾಗಿ, ಮಡದಿಯಾಗಿ, ಮಗಳಾಗಿ ಎಲ್ಲಾ ಜವಾಬ್ದಾರಿಯನ್ನು ಹೊತ್ತು ನಿಲ್ಲುತ್ತಾಳೆ. ಅವಳಿಗೆ ನಾವು ಸಹಕರಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಶ್ರಮಿಕ ವರ್ಗದ ಮಹಾನಗರ ಪಾಲಿಕೆಯಲ್ಲಿ ಹಲವು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ತೊಳಸಮ್ಮ ಹಾಗೂ ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸ್ವಚ್ಛತಾ ಕಾರ್ಯ ನಿರ್ವಹಿಸುವ ಜಯಮ್ಮ ಇವರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆ ಮಹಿಳಾ ಸಿಬ್ಬಂದಿಗಳಾದ ಪುಷ್ಪಲತಾ, ದೀಪ್ತಿ ಪ್ರಸಾದ್, ತೇಜಸ್ವಿನಿ, ಶಾಂಭವಿ, ಅಂಬಿಕಾ, ಕಾವ್ಯ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕೊನೆಯಲ್ಲಿ ವಿವಿಸಿ ವಾಹಿನಿ ಸಿಬ್ಬಂದಿಗಳಿಗೆ ವಿಶೇಷವಾದ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಗೆದ್ದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕ ಸಂಪಾದಕಿ ಸುನಂದ, ಸಿಇಒ ಸ್ವಾಗತ್, ಮನೀಶ್, ಕಾರ್ತಿಕ್, ಆನಂದ್, ಕೀರ್ತಿರಾಜ್, ಸುಧೀರ್, ಇಂಪನ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ನಮ್ಮ ವಿವಿಸಿ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ನಾನು ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಕೂಡ. ಮಹಿಳಾ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನ ನಮ್ಮ ಕಚೇರಿಯಲ್ಲಿ ಶ್ರಮಿಕ ವರ್ಗದವರಿಗೆ ನಾವು ಈ ದಿನ ಸನ್ಮಾನ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ಸೊ ಮಹಿಳಾ ದಿನಾಚರಣೆ ಅಂದ್ರೆ ಮಹಿಳೆಯರು ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ, ಸಂಸಾರದಲ್ಲಾಗಿರ್ಬೋದು ಅಥವಾ ಈ ಒಂದು ವಿಶ್ವದಲ್ಲಾಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈಗ ಮಹಿಳೆಯರು ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ. ಫಸ್ಟ್ ಅವಾಗೆಲ್ಲ ಇತ್ತು ಮನೆ ಒಳಗಡೆನೆ ಇರಬೇಕು, ಎಲ್ಲೂ ಹೋಗಬಾರ್ದು ಅಂತ. ಬಟ್ ಈಗ ಮನೆ ಒಳಗಡೆ ಎಲ್ಲ ಮಹಿಳೆಯರು ಯಾವ ಸ್ಥಾನ, ಗಂಡಸರು ಏನ್ ಕೆಲಸ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಇವಾಗೆಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಮುನ್ನುಗ್ಗಿದ್ದಾರೆ. ಸೊ ಹಾಗೆ ನಮ್ಮ ಈ ಇಬ್ಬರು ಸಾಧಕರನ್ನ ಹಾಗೆ ಶ್ರಮಿಕ ವರ್ಗದವರನ್ನ ಈ ದಿನ ನಮ್ಮ ಕಚೇರಿಯಲ್ಲಿ ನಾವು ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸ್ವಚ್ಛತೆ ಅಂದ್ರೆ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಮ ಮನೆಯಿಂದನೇ ಶುರುವಾಗುತ್ತೆ ಸ್ವಚ್ಛತಾ ಕಾರ್ಯ. ಮಹಿಳೆ ಅಂದ್ರೇನೆ ಮನೆಯಲ್ಲಿ ಫಸ್ಟ್ ಲಕ್ಷ್ಮಿ ಅಂತ ಹೇಳಿದ್ರೇನೆ ಮನೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬರ್ತಾಳೆ ಅಂತಾರೆ. ಸೊ ಲಕ್ಷ್ಮಿ ಅಂದ್ರೆ ಮಹಿಳೆ. ಸೊ ಹಾಗಾಗಿ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ನಮ್ಮ ಹಾಸನ ನಗರಸಭೆಯಲ್ಲಿ ಪ್ರಸ್ತುತ ಮಹಾನಗರ ಪಾಲಿಕೆಯಲ್ಲಿ ಕಳೆದ 30 ವರ್ಷಗಳಿಂದ ಈ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿರುವಂತಹ ತೊಳಸಮ್ಮ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೆ ನಾವು ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ನಮಗೆ ತುಂಬಾನೇ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ಇನ್ನೊಬ್ರು ಶ್ರಮಿಕ ವರ್ಗದವರಾಗಿರುವಂತಹ ಶ್ರೀಮತಿ ಜಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಇದೇ ನಮ್ಮ ಪತ್ರಕರ್ತರ ಭವನದಲ್ಲಿ ಕಳೆದ 17-18 ವರ್ಷದಿಂದ ಇವರೂ ಕೂಡ ಸ್ವಚ್ಛತಾ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಈ ಇಬ್ಬರು ಶ್ರಮಿಕ ವರ್ಗದವ್ರನ್ನ ಈ ದಿನ ಒಂದು ಅರ್ಥಪೂರ್ಣವಾಗಿ ಈ ದಿನ ಅವರಿಗೆ ಸನ್ಮಾನವನ್ನ ಮಾಡಬೇಕು. ಮಹಿಳಾ ದಿನಾಚರಣೆಯ ಒಂದು ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂತಹ ಒಂದು ಇದನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಈ ದಿನ ಅವರಿಗೆ ನಾವು ಸನ್ಮಾನವನ್ನ ಮಾಡ್ತಾ ಇದ್ವಿ. ಮೊದಲಿಗೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಇವತ್ತು ಏರ್ಪಡಿಸಿರ್ತಕ್ಕಂಥ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಕಚೇರಿಯ ಮಹಿಳಾ ಮಣಿಗಳಿಗೆ ಅಭಿನಂದನೆಗಳು. ಹಾಗೂ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ನಮ್ಮ ಪತ್ರಿಕಾ ಕಾರ್ಯಾಲಯದ ಜಯಮ್ಮನವರಿಗೆ ನಾವು ವಿವಿಸಿ ನ್ಯೂಸಿಂದ ಅಭಿನಂದನೆ ಮತ್ತು ಅವರಿಗೆ ಒಂದು ಇದನ್ನು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮಗೆ ಹೆಮ್ಮೆ ತಂದಿದೆ. ಅದೇ ರೀತಿ ತೊಳಸಮ್ಮ ಅವರು ಇಡೀ ನಗರಸಭೆಯಲ್ಲಿ 30 ವರ್ಷಗಳಿಂದ ಹಲವಾರು ಕೆಲಸಗಳನ್ನು, ಅದರಲ್ಲೂ ಶ್ರಮಿಕ ವರ್ಗದಲ್ಲಿ ಮಾಡಿದವ್ರಿಗೆ ನಾವು ಸನ್ಮಾನ ಮಾಡ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಅವರು ಈ ದಿವಸ ಈ ಸನ್ಮಾನಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು ನಮ್ಮ ವಿವಿಸಿ ಟಿವಿಗೆ ಒಂದು ದೊಡ್ಡ ಸಾಧಕರನ್ನ ಕರ್ಕೊಬಂದು ಮಾಡಿದಂತಹ ಒಂದು ಸಂತೋಷ ನಮಗಿದೆ. ಮಹಿಳೆ ಅಂತಕ್ಕಂಥದ್ದು ಒಂದು ನಿಧಿ. ಆ ನಿಧಿಯನ್ನು ಯಾವಾಗ ಬೇಕಾದರೂ ನಾವು ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಅವರಿಗೆ ಬರೀ ಕೊಡೋದು ಅಷ್ಟೇ. ನಾವು ತೆಗೆಯುವಾಗ ಭಾಳ ಕಷ್ಟ. ಅದು
ಬೀಗದ ಕೈ ಕೊಟ್ಟಂಗೆ ಆಗ್ತದೆ. ಆ ಒಂದು ಮಹಿಳೆಯರ ಪಾತ್ರ ಅಕ್ಕನಾಗಿ, ತಂಗಿಯಾಗಿ, ಮಡದಿಯಾಗಿ, ತಾಯಿಯಾಗಿ ಹಲವಾರು ರೀತಿಯಲ್ಲಿ ಹೆಣ್ಣು ತಮ್ಮ ಪ್ರತಿರೂಪವನ್ನು ತೋರಿ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂತಹ ಒಂದು ದೈವ ಸ್ವರೂಪಿಣಿ. ಅಂತಹ ಹೆಣ್ಣಿನ ದಿನಾಚರಣೆಯಲ್ಲಿ ಪಾಲ್ಗೊಂಡು ನಮ್ಮ VVC ವಾಹಿನಿ ಇದಕ್ಕೆ ಮುನ್ನುಡಿ ಬರ್ತಕ್ಕಂಥದ್ದು ಮುಂದಿನ ದಿವಸಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿರಲಿ. ಎಲ್ಲ ಮಹಿಳಾ ಇವರಿಗೆ ಸಿಬ್ಬಂದಿಗಳಿಗೆ ನಮ್ಮ ಅನಂತ ಅಭಿನಂದನೆಗಳು. ಮಹಿಳೆಯರು ಅಂದರೆ ಯಾವುದು ಸಬಲೆಯವರಲ್ಲ, ಎಲ್ಲವುದು ಕೆಲಸದಲ್ಲೂ ಇದರಿಂದ ಮಾಡ್ತಿದ್ದ ಬಂದಿದ್ದಾರೆ. ಅವರಿಗೆ ಯಾವತ್ತೂ ಕಷ್ಟ ಅನ್ನೋದು ಯಾವತ್ತೂ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡು ಯಾವ ಕೆಲಸ ಆದರೂ ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ, ಯಾವ ತೊಂದರೆನೂ ಇಲ್ಲದ ಹಾಗೆ. ಆಫೀಸಿಂದ ನಮ್ಮನ್ನು ಕರೆಸಿದ್ದಾರೆ, ಸನ್ಮಾನ ಮಾಡಿ ಎಲ್ಲರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಇಂದು ಇಂಥ ಒಂದು ಸಂದರ್ಭದಲ್ಲಿ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಈಗ ನಮ್ಮ ವಾಹಿನಿಯಿಂದ ಮಹಿಳೆಯರನ್ನ, ಸಾಧಕರನ್ನ ಗುರುತಿಸುವಂಥ ಕೆಲಸ ಮಾಡಿರೋದು ಭಾಳ ಹೆಮ್ಮೆಯ ವಿಷಯ. ಹಾಗೆ ನಮ್ಮ VVC ವಾಹಿನಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಮಹಿಳಾ ಬಂಧುಗಳಿಗೆ ಮಹಿಳಾ ದಿನಾಚರಣೆ ಶುಭಾಶಯವನ್ನು ಕೋರ್ತಾ, ಹಾಗೂ ಸಂಸ್ಥೆಯ ಮಾಲೀಕರಾದ ಹಾಗೂ ಎಲ್ಲ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ವಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ VVC TV ಅವ್ರಿಗೆ ಮಹಿಳೆಯರನ್ನ ಗುರುತಿಸಿ, ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರಿಗೆ ಒಂದು ಸನ್ಮಾನ ಸಮಾರಂಭ ಮಾಡಿರುವಂಥದ್ದು. ಮಹಿಳಾ ದಿನಾಚರಣೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ಇಲ್ಲಿ ನಮ್ಮ ಆಫೀಸಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸಹ ಹುಡುಗಿರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾವ್ರೆ. ಅವ್ರಿಗೂ ಸಹ ಅದನ್ನು ನೋಡಿ ಖುಷಿ ಆಗುತ್ತೆ. ಈ ಥರದ್ದು ಬರಲ್ಲ ಅಂತ ಹೇಳಲ್ಲ, ಈಕ್ವಲ್ ಆಗಿ ಯಾವ ಥರ TV ಚಾನಲ್ಗಳನ್ನ ಮೇಂಟೈನ್ ಮಾಡ್ತಾರೋ ಆ ಥರ ಲೇಡೀಸ್ ಕೂಡ ಇಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಮಹಿಳಾ ದಿನಾಚರಣೆ ಸೆಲೆಬ್ರೇಷನ್ ಮಾಡ್ತಿರೋದು ತುಂಬ ಖುಷಿ ಇದೆ. ಇನ್ನೊಂದು ತುಂಬ ಖುಷಿ ವಿಷಯ ಅಂದರೆ ಈ ದಿನ ಏನು ಶ್ರಮಿಕ ವರ್ಗದಿಂದ ಮಹಿಳೆಯನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಿರೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಮಹಿಳಾ ದಿನಾಚರಣೆ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು, ಆ್ಯಂಡ್ VVC TVಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮಹಿಳೆ ಅಂದರೆ ಶಕ್ತಿ ಅಂತ ಹೇಳುವಂಥದ್ದು ಎಲ್ಲ ಕಡೆ ನಾವು ಕೇಳೇ ಇದ್ದೀವಿ. ಮಹಿಳೆಯರು ಕೂಡ ಎಲ್ಲ ವರ್ಗದಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕೇವಲ ಮನೆಯನ್ನು ಹೊರತುಪಡಿಸಿ ಇಡೀ ಜಗತ್ತಿನಲ್ಲಿ ಮಹಿಳೆಯರಿಗೂ ಕೂಡ ಸ್ಥಾನಮಾನವನ್ನು ಗುರುತಿಸಿಕೊಂಡಿರೋದು ಕೇವಲ ಮಹಿಳೆಯರೇ. ಮಹಿಳೆಯರಿಗೆ ಹಿಂದೆ ಯಾವುದೇ ರೀತಿ ಸಪೋರ್ಟ್ಗಳು ಇರ್ತಾ ಇರಲಿಲ್ಲ, ಆದರೆ ಅಟ್ ಪ್ರೆಸೆಂಟ್ ಎಲ್ಲ ವರ್ಗದಲ್ಲೂ ಕೂಡ ಎಲ್ರಿಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆ. ಮಹಿಳೆಯರು ಕೂಡ ಇವಾಗ ಏನಾಗ್ತಿದೆ, ಫ್ರೀಯಾಗಿ ಅಂತಂದರೆ ಜಗತ್ತಲ್ಲಿ ನಾವು ಕೂಡ ಸರ್ವಿಲೆನ್ಸ್ ಆಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಹೋಗ್ಬೋದು. ಅದೇ ರೀತಿ VVC ವಾಹಿನಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಅದರಲ್ಲೂ ಕೂಡ ಶ್ರಮಿಕ ವರ್ಗದವರು ಅಂತಂದರೆ ಇಲ್ಲಿ ಕೆಳಗೆ ಅಥವಾ ಮೇಲೆ ಅಂತ ಏನಿಲ್ಲ, ಮಹಿಳೆಯರು ಅಂತ ಅಂದರೆ ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಒಗ್ಗಟ್ಟಿನಿಂದ ಶ್ರಮಿಕ ವರ್ಗದವರಿಗೂ ಕೂಡ ಇಲ್ಲಿ ಸನ್ಮಾನ ಮಾಡಿರುವಂಥದ್ದು ಬಹಳ ಸಂತೋಷದ ವಿಷಯವಾಗಿದೆ. ಧನ್ಯವಾದಗಳು. VVC TVಯ ವತಿಯಿಂದ ಇಂದು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. ಈ ಮಹಿಳಾ ದಿನಾಚರಣೆಯಲ್ಲಿ ಶ್ರಮಿಕ ವರ್ಗದವ್ರನ್ನ ಕರೆದುಬಿಟ್ಟು ಸನ್ಮಾನ ಮಾಡ್ತಿರೋದು ಬಹಳ ವಿಶೇಷವಾಗಿದೆ. ಜೊತೆಗೆ ಮಹಿಳೆ ಕೇವಲ ಒಂದು ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲ, ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಮಹಿಳೆ ಸಾಧನೆಯನ್ನು ಮಾಡ್ತಿರೋವಂಥದ್ದು ಬಹಳ ಹೆಮ್ಮೆಯ ವಿಷಯವಾಗಿದೆ. ಜೊತೆಗೆ ನಮ್ಮ ವಾಹಿನಿಯಲ್ಲಿ ಮಹಿಳೆಯರು ಹೆಚ್ಚಾಗಿ ಮಹಿಳೆಯರು ಇದ್ದು ವರ್ಕ್ ಮಾಡ್ತಿರೋವಂಥದ್ದು ನಮಗೆ ತುಂಬ ಸಂತಸದ ವಿಷಯವಾಗಿದೆ. ಹಾಗಾಗಿ ಮಹಿಳಾ ದಿನಾಚರಣೆಯನ್ನು ಇಂದು ಆಚರಿಸಿ ನಮಗೆಲ್ಲ ಇನ್ವೈಟ್ ಮಾಡಿ ಆಚರಿಸ್ತಿರೋದಕ್ಕೆ VVC TV ಅವರಿಗೆ ನಾನು ತುಂಬ ಹೃದಯದ. ಜಿಲ್ಲೆಯಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆ ಹಾಗೂ ಭ್ರಷ್ಟಾಚಾರ ಹೆಚ್ಚಾಗಿದ್ದು, ಇದರ ವಿರುದ್ಧ ಸಮಗ್ರ ತನಿಖೆ ನಡೆಸಲು ತಕ್ಷಣವೇ ವಿಶೇಷ ತನಿಖಾ ತಂಡ ರಚಿಸಿ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ HD ರೇವಣ್ಣ ಆಗ್ರಹಿಸಿ ಎಚ್ಚರಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲ್ಯಾಂಡ್ ಮಾಫಿಯಾ ಜೊತೆ ಹಾಸನದ ತಹಶೀಲ್ದಾರ್ ಬಾಗಿ ಹಾಗೂ ಕಂದಾಯ ಇಲಾಖೆಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ರೇವಣ್ಣ, ಕೆತ್ತನಗೆರೆ ಗ್ರಾಮದ ದ್ಯಾವಮ್ಮ ಅವರಿಗೆ ಸೇರಿದ ಜಮೀನಿನ ಖಾತೆಯನ್ನು ಕಾನೂನು ಬಾಹಿರವಾಗಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಮಾಡಿರುವುದು ದೊಡ್ಡ ಅನ್ಯಾಯ. ಪತಿಯ ನಿಧನದ ಬಳಿಕ 30 ದಿನಗಳೊಳಗೆ ಪೌತಿ ಖಾತೆ ಹೆಂಡತಿಯ ಹೆಸರಿಗೆ ಮಾಡಬೇಕಾಗಿದ್ರೂ ನಿಯಮ ಉಲ್ಲಂಘಿಸಿ ಅಕ್ರಮ ನಡೆದಿದೆ. ಬಡ ಮಹಿಳೆಗೆ ನ್ಯಾಯ ಸಿಗದಿರುವುದು ವಿಷಾದನೀಯ ಎಂದು ಹೇಳಿದರು. ಹೊಳೆನರಸೀಪುರ ಜಾತ್ರಾ ಮಹೋತ್ಸವದ ವೇಳೆ ಶಿಷ್ಟಾಚಾರ ಉಲ್ಲಂಘನೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಿರುವುದನ್ನು ಉಲ್ಲೇಖಿಸಿದ ಅವರು, ಆ ದಿನ ಪರಿಸ್ಥಿತಿ ತೀವ್ರವಾಗಿತ್ತು, ಸಮಯೋಚಿತ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಅನಾಹುತ ಸಂಭವಿಸಬಹುದಾಗಿತ್ತೆಂದು ಹೇಳಿದರು.
ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ ರೇವಣ್ಣ, ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳಿಗೆ ಅಂತ್ಯವನ್ನೇ ಕಾಣಿಸಬೇಕು, ಇಲ್ಲವಾದರೆ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ಸರ್ವೆ ನಂಬರ್ 77 3, 6, 7, 9 ಒಟ್ಟು 11 ಎಕರೆ 35 ಇದು ಕರ ಸಾರ್ವಜನಿಕ ಉದ್ದೇಶ ಇಲ್ಲದೆ ಇರುವುದು ಕಂಡುಬರುವುದು ಸದರಿ ಕರ ಬಿಡುಗಡೆದಾರರಿಗೆ ಸೇರಿದ ಕರಾಬು ಎಂದು ಪರಿಗಣಿಸುತ್ತದೆ. ಕಾನೂನು ಬಾಹಿರ ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ಒಬ್ಬ ADLR ಇದ್ದ ಇಲ್ಲಿ DDLR ಕಮಿಟಿ ಮೆಂಬರು ಅವ್ರು ಬಿಟ್ಟರು. ADLR ಕೆಲವು ಸುಳ್ಳು ರಿಪೋರ್ಟ್ ತಗೊಂಡು DC ಹೋಗೋ ಹಿಂದಿನ ದಿವಸ ಅದನ್ನು ಕಲ್ಗಣಿಗಾರಿಕೆ ಮಾಡಿಕೊಟ್ಟು ಹೋಗ್ತಾರೆ. ಅಲ್ಲಿ ಮಾಡಿ ಇವತ್ತು ಅದನ್ನು ಅಷ್ಟು ಮಾಡಿದರೆ ತನಿಖೆ ಹಂತದಲ್ಲಿದೆ ಅಂತ ರೆವಿನ್ಯೂ ಮಿನಿಸ್ಟ್ರು ಮನೆ ನನಗೆ ಉತ್ತರ ಕೊಟ್ಟವ್ರೆ. ತನಿಖೆ ಹಂತದಲ್ಲಿದೆ, ಚಿಕ್ಕವಣಗುಳ ತನಿಖೆ ಹಂತದಲ್ಲಿದೆ. ಯಾವ್ಯಾವ ಹಾಸನ ಜಿಲ್ಲೆ ಏರ್ಪೋರ್ಟ್ ಲ್ಯಾಂಡು, IIT ಲ್ಯಾಂಡು ಇವರೇ ಬೇಕು ಅಂತ ಮಾಡಿಸ್ತಾರೆ. 15 ವರ್ಷ ಅದೆಲ್ಲ ಲೆಟ್ರು ಬರೀತಾ ಇದ್ದೀವಿ. ನಾನೇನು ಲೆಟ್ರು ಬರೆದು ಮೊನ್ನೆ ರೆವಿನ್ಯೂ ಸೆಕ್ರೆಟ್ರಿ ಗಮನಕ್ಕೆ ಮೊನ್ನೆ ದಿವಸ ಮಾತಾಡಿದ್ದೀನಿ. ರೆವಿನ್ಯೂ ಸೆಕ್ರೆಟರಿ ನೀವೇ ಹಲವಾರು ಸಾರಿ ಹೇಳಿದ್ರೆ ನಿಮ್ಮ ಗಮನಕ್ಕೆ ತಂದಾಗ ಮಾಡ್ತೀನಿ ಅಂತ. 91-92ರಲ್ಲಿ ನಮ್ಮ ತಾತಗೆ ಸರ್ಕಾರದಿಂದ 1 ಎಕರೆ 5 ಗುಂಟೆ ಮಂಜೂರಾಗಿರುತ್ತೆ. 1 ಎಕರೆ 5 ಗುಂಟೆ 1 ಎಕರೆ 5 ಗುಂಟೆ ಮಂಜೂರಾಗಿರುತ್ತೆ. ಅದನ್ನು ನಾವೇನು ಅಂದ್ಕೊಂಡಿದ್ವಿ, ನಮ್ಮ ತಾತ ಬೇರೆಯವ್ರಿಗೆ ಭೋಗ್ಯ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸುಮ್ಮನಿದ್ವಿ. ಇವಾಗ ಅದು ದುರಸ್ತ ಆಯಿತು 2025ರಲ್ಲಿ. ಅವಾಗೇನಾಯಿತು, ನಮ್ಮ ತಾತ 2008ರಲ್ಲಿ ತೀರೋಗಿದ್ರಲ್ಲ ಅಂತ ಹೇಳ್ಬಿಟ್ಟು ರಾಮೇಗೌಡ ಬಿನ್ ದೊಡ್ಡೇಗೌಡ ಅವ್ರ ತಂದೆ ಹೆಸರು, ನಮ್ಮ ಅಜ್ಜಿ ಹೆಸರಿಗೆ ಭೌತಿಕತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಯುದ್ಧ ನಾಡ ಕಚೇರಿಯಲ್ಲಿ ಅರ್ಜಿ ಹಾಕಿದ್ವಿ. ಅವರು ಒಂದು 15 ದಿವಸಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಆಮೇಲೆ ನಾವು ನಮ್ಮ ತಾತ ಗುತ್ತಿಗೆ ಕೊಟ್ಟಿದ್ರಲ್ಲ ಅವ್ರು ಬಂದ್ಬಿಟ್ಟು ಅದನ್ನು ನಾವು ಕೊಂಡ್ಕೊಂಡಿದ್ವಿ ಅಂತ ಹೇಳಿ ತಕರಾರು ಹಾಕ್ಬಿಟ್ಟು ನಿಲ್ಲಿಸಿದ್ರು. ಆಮೇಲೆ ಇದ್ದು ಹಾಸನ ತಹಸೀಲ್ದಾರ್ ಕೋರ್ಟಿಗೆ ಹಾಕಿದ್ರು. ಅಲ್ಲಿ ಬಂದ್ಬಿಟ್ಟು ಹೇಳಿದ್ವಿ, ಈ ರೇವಣ್ಣ ಸಾಹೇಬರು ಬಂದಿದ್ರು, ಇದು ಗುತ್ತಿಗೆ ಕೊಟ್ಟ ಜಮೀನು ಮಾರಾಟ ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಆಯ್ತು ಅಂತ ಅವ್ರು ಒಪ್ಕೊಂಡ್ರು. ಮತ್ತೆ ಈ ವೇಳೆ ಜೆಡಿಎಸ್ ಮುಖಂಡ ಲಕ್ಷ್ಮಣ್ ಆಸ್ತಿ ವಿಚಾರದಲ್ಲಿ ಮೋಸ ಹೋದ ಕಿತ್ತನಿ ಗ್ರಾಮದ ದ್ಯಾವಮ್ಮ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬುಧವಾರದಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಆರಂಭವಾಗಿದ್ದು, ಮೊದಲ ದಿನ ಕನ್ನಡ ವಿಷಯದ ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ಉತ್ಸಾಹದಿಂದ ಪರೀಕ್ಷಾ ಕೇಂದ್ರಗಳಿಗೆ ಆಗಮಿಸಿದರು. ಪರೀಕ್ಷೆ ಆರಂಭಕ್ಕೂ 1 ಗಂಟೆ ಮುಂಚಿತವಾಗಿ ವಿದ್ಯಾರ್ಥಿಗಳು ಕೇಂದ್ರಗಳಿಗೆ ಆಗಮಿಸಿ ಕೊನೆಯ ಕ್ಷಣದ ಓದಿನಲ್ಲಿ ತೊಡಗಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಗೆ ಸಜ್ಜಾಗುವಂತೆ ಪ್ರೋತ್ಸಾಹಿಸುತ್ತಿರುವುದು ಗಮನ ಸೆಳೆಯಿತು. ಈ ಸಾಲಿನ ಪರೀಕ್ಷೆಗಳು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆಯಲಿದ್ದು, ಜಿಲ್ಲೆಯಲ್ಲಿ ಒಟ್ಟು 20,750 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇವರಲ್ಲಿ 19,718 ಹೊಸ ವಿದ್ಯಾರ್ಥಿಗಳು, 343 ಖಾಸಗಿ ಅಭ್ಯರ್ಥಿಗಳು ಹಾಗೂ 615 ಪುನರಾವರ್ತಿತ ವಿದ್ಯಾರ್ಥಿಗಳು ಸೇರಿದ್ದಾರೆ. ಒಟ್ಟಾರೆಯಾಗಿ 9,904 ಬಾಲಕರು ಹಾಗೂ 9,814 ಬಾಲಕಿಯರು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ 12,823 ಹಾಗೂ ನಗರ ಪ್ರದೇಶದ 6,895 ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದಾರೆ. ತಾಲೂಕುವಾರು ವಿವರ ನೋಡಿದರೆ ಹಾಸನದಲ್ಲಿ 4,637, ಅರಸೀಕೆರೆಯಲ್ಲಿ 3,487, ಚನ್ನರಾಯಪಟ್ಟಣದಲ್ಲಿ 2,863, ಅರ್ಕಲಗೂಡಿನಲ್ಲಿ 2,331, ಹೊಳೆನರಸೀಪುರದಲ್ಲಿ 2,131, ಬೇಲೂರಿನಲ್ಲಿ 2,031, ಸಕಲೇಶಪುರದಲ್ಲಿ 1,257 ಮತ್ತು ಆಲೂರು ತಾಲೂಕಿನಲ್ಲಿ 981 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 78 ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಪರೀಕ್ಷೆಯನ್ನು ಸುಗಮ ಹಾಗೂ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಬಿಗಿ ಕ್ರಮಗಳನ್ನು ಕೈಗೊಂಡಿದೆ. ನನ್ನ ಹೆಸರು ವರ್ಷ ಅಂತ ಹೇಳಿ, ನಾನು SSLC ಓದ್ತಿದ್ದೀನಿ ಪ್ರಧಾನ ಬಾಲಕಿಯರ ಸರ್ಕಾರಿ ಶಾಲೆಯಲ್ಲಿ. ಸೊ ಇವತ್ತು ಎಲ್ಲರದು ಎಕ್ಸಾಮ್ ಇದೆ, ಎಲ್ಲರೂ ಚೆನ್ನಾಗಿ ಮಾಡಿ, ನಾವು ಚೆನ್ನಾಗಿ ಮಾಡ್ತೀವಿ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದಿನಕ್ಕೆ 6 to 7 hours ಮನೇಲಿ ಓದ್ತಿದ್ವಿ. ಸ್ಕೂಲಲ್ಲೂ ಅಷ್ಟೇ ಟೀಚರ್ಸ್ ನಾವು ಏನೇ ಕೇಳಿದ್ರು ಇಲ್ಲ ಅಂದಿಲ್ಲ. ಅವರು ಸ್ಪೆಷಲ್ ಕ್ಲಾಸ್ ತೊಗೊಂಡು ತುಂಬ ಎಫರ್ಟ್ ಹಾಕಿದ್ದಾರೆ, ನಾವು ಎಫರ್ಟ್ ಹಾಕಿದ್ದೀವಿ. ಎಲ್ಲರೂ ಚೆನ್ನಾಗಿ ಬರೀರಿ. ಮನೆಯಲ್ಲೂ ಅಷ್ಟೇ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಇವತ್ತು ಕನ್ನಡ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀವಿ. ಇಂಗ್ಲೀಷ್ ಮೀಡಿಯಮ್. ಇಲ್ಲ, ಧೈರ್ಯವಾಗಿ ಬರಿತೀನಿ. ತುಂಬ ಚೆನ್ನಾಗಿ ಪಾಠ ಎಲ್ಲ ಮಾಡಿದ್ದಾರೆ, ರಿವಿಷನ್ಸ್ ಕೊಟ್ಟಿದ್ದಾರೆ, ಎಲ್ಲನೂ ಪ್ರಿಪೇರ್ ಮಾಡಿದ್ದಾರೆ. ಧೈರ್ಯವಾಗಿ ಬರಿತೀನಿ.
ನನ್ನ ಹೆಸರು ಕುಸುಮ ತನ್ವಿನು. ಈ ಸಲ ಪ್ರಿಪ್ರೇಟರಿ 3 ಎಕ್ಸಾಮ್ಸಲ್ಲೂ ಚೆನ್ನಾಗಿ ಸ್ಕೋರ್ ತೆಗೆದಿದ್ದೀವಿ. ಈಗ ನೋಡ್ಬೇಕು ಫೈನಲ್ ಎಕ್ಸಾಮಲ್ಲೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಟೀಚರ್ಸ್ ಎಲ್ಲ ಸ್ಪೆಷಲ್ ಕ್ಲಾಸ್, ಸಂಡೇ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡೋರೆ. ಆದ್ದರಿಂದ ಚೆನ್ನಾಗಿ ಸ್ಕೋರ್ ಮಾಡೋಣ ಅಂತ ಇರ್ತಿದ್ದೀವಿ. 4:30, 5:30 ಆ ಥರ ಎದ್ದೇಳ್ತಿದ್ವಿ. ಚೆನ್ನಾಗಿ ಓದ್ತಿದ್ದೀವಿ. ಸಂಜೆ ಇದ್ದರೂ ಟ್ಯೂಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ವಿ. ಇಲ್ಲೂ ಸ್ಪೆಷಲ್ ಕ್ಲಾಸ್ ಎಲ್ಲ ಮಾಡೋರೆ. ಕ್ಲಾಸ್ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡೋರೆ. ಕನ್ನಡ ಸರ್ ಈಗಲೂ ಈಗ ಹೇಳೋರೆ ಎಲ್ಲ ಬಂದುಬಿಟ್ಟು ವಿಚಾರಿಸಿ ಅಂತ ಇಲ್ಲೂ ಸ್ವಲ್ಪ ಹೇಳ್ಕೊಟ್ರು. ಎಲ್ಲ ಸಬ್ಜೆಕ್ಟ್ಸ್ ಮಾಡ್ತವ್ರೆ. ಅದರಿಂದ ಎಫೆಕ್ಟ್ ತುಂಬ ಆಗ್ತೈತೆ. ಕಷ್ಟ ಯಾವುದೂ ಇಲ್ಲ. ಕಷ್ಟ ಆದ್ರೂ ಒಂಚೂರು ಮ್ಯಾಕ್ಸ್ ಇದೆ, ನೋಡಬೇಕು. ಅದೇ ನೋಡಬೇಕು, ಓದ್ಬಿಟ್ಟು ಹೇಳಬೇಕು. ಕುಸುಮ ತನ್ವಿನ್. ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಬಹುನಿರೀಕ್ಷಿತ 40ನೇ ರಾಜ್ಯ ಮಟ್ಟದ ಮಹಾಸಮ್ಮೇಳನವು ಏಪ್ರಿಲ್ 11 ಮತ್ತು 12ರಂದು ಬೀದರ್ನಲ್ಲಿ ನಡೆಯಲಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿವೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್.ಪಿ. ಮದನಗೌಡ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು, ಈ ಸಮ್ಮೇಳನವು ಕೇವಲ ಸಾಮಾನ್ಯ ಸಭೆ ಸಮಾರಂಭವಲ್ಲ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿನ ಪತ್ರಕರ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಸಂಘದ ಬಲವರ್ಧನೆ, ವೃತ್ತಿಪರ ಸವಾಲುಗಳು, ಪತ್ರಕರ್ತರ ಹಕ್ಕುಗಳು ಹಾಗೂ ಕ್ಷೇಮಾಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸುವ ಮಹತ್ವದ ವೇದಿಕೆಯಾಗಿದೆ ಎಂದರು. ಪತ್ರಕರ್ತರ ಏಕತೆ ಮತ್ತು ಶಕ್ತಿಯ ಪ್ರದರ್ಶನವಾಗುವ ಈ ಮಹಾ ಸಮ್ಮೇಳನದಲ್ಲಿ ರಾಜ್ಯದ ಎಲ್ಲಾ ಕಾರ್ಯನಿರತ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಸಚಿವರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ಎದುರಿಸುತ್ತಿರುವ ಸಮಸ್ಯೆಗಳು, ಭದ್ರತೆ, ವೇತನ, ಸಾಮಾಜಿಕ ಭದ್ರತಾ ಯೋಜನೆಗಳು ಸೇರಿದಂತೆ ಹಲವು ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಹೇಳಿದರು. ಸಮ್ಮೇಳನವು ಸರ್ಕಾರ ಮತ್ತು ಪತ್ರಕರ್ತರ ನಡುವೆ ಸಂವಾದಕ್ಕೆ ಪ್ರಮುಖ ವೇದಿಕೆಯಾಗಲಿದೆ ಎಂದರು. ಇದೇ ಮಾರ್ಚ್ 28 ಮತ್ತು 29ರಂದು ಬೀದರ್ ಜಿಲ್ಲೆಯಲ್ಲಿ ಆಯೋಜನೆ ಆಗಿತ್ತು. ಮುಖ್ಯಮಂತ್ರಿಗಳ ಒಂದು ದಿನಾಂಕ ಹೊಂದಾಣಿಕೆ ಆಗದ ಕಾರಣ ಅದನ್ನು ಏಪ್ರಿಲ್ 11 ಮತ್ತು 12 ಶನಿವಾರ ಭಾನುವಾರ 2 ದಿನಗಳ ಕಾಲ ರಾಜ್ಯ ಪತ್ರಕರ್ತರ 40ನೇ ಪತ್ರಕರ್ತರ ಸಮ್ಮೇಳನ ಈ ಬಾರಿ ಕರ್ನಾಟಕದ ಗಡಿ ಜಿಲ್ಲೆಯಾದಂತಹ ಬೀದರ್ ನಗರದಲ್ಲಿ ನಡೀತಾ ಇದೆ. ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತುಂಬ ಅತ್ಯಂತ ವ್ಯವಸ್ಥಿತವಾಗಿ ಈ ಸಮ್ಮೇಳನಕ್ಕೆ ಪೂರ್ವ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದೆ. ಸರಿಸುಮಾರು 3,000-4,000 ಸಾವಿರ ಜನಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು 2 ದಿನಗಳ ಈ ಸಮ್ಮೇಳನವನ್ನು ಏಪ್ರಿಲ್ 11ರಂದು ಬೆಳಗ್ಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಪತ್ರಕರ್ತರು ಈಗಾಗಲೇ ಬೀದರ್ನತ್ತ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. 12ನೇ ತಾರೀಕು ಬೆಳಗ್ಗೆ ಪತ್ರಕರ್ತರ ಸಂಘದ ಸರ್ವ ಸದಸ್ಯರ ಸಭೆ ಇದೆ. ಹಾಗಾಗಿ ಸರ್ವ ಸದಸ್ಯರ ಸಭೆ ಅದೇ ಸಂದರ್ಭದಲ್ಲಿ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ, ಉಪಾಧ್ಯಕ್ಷ ನಂಜುಂಡೇಗೌಡ, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್ ಹಾಗೂ ಪದಾಧಿಕಾರಿಗಳಾದ ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 1 ವರ್ಷದ ಮಗುವಿನ ಸ್ಥಿತಿ ಗಂಭೀರವಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ ವ್ಯವಸ್ಥೆಯ ಮೂಲಕ ಮಂಗಳೂರಿಗೆ ಯಶಸ್ವಿಯಾಗಿ ರವಾನಿಸಲಾಯಿತು. ಈ ಕುರಿತು ಆಂಬ್ಯುಲೆನ್ಸ್ ಚಾಲಕ ಮಾತನಾಡಿ, ಮಗುವಿನ ಆರೋಗ್ಯ ಸ್ಥಿತಿ ಗಂಭೀರವಾಗುವ ಕಾರಣ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ತಲುಪಿಸುವುದು ನಮ್ಮ ಗುರಿ. ಸುಮಾರು 2 ಗಂಟೆ 30 ನಿಮಿಷಗಳಲ್ಲಿ ಮಂಗಳೂರನ್ನು ತಲುಪಿದ್ದೇವೆ ಎಂದರು. ಅಸ್ಸಾಂ ಮೂಲದ ಈ ಮಗುವಿನ ಪೋಷಕರು ಉದ್ಯೋಗದ ಹುಡುಕಾಟದಲ್ಲಿ ಹಾಸನಕ್ಕೆ ಬಂದು ನಿಲ್ಲಿಸಿದರು. ಇದೀಗ ಮಗುವಿನ ಪ್ರಾಣ ಉಳಿಸಲು ಕೈಗೊಂಡಿರುವ ಈ ಝೀರೋ ಟ್ರಾಫಿಕ್ ಕಾರ್ಯಾಚರಣೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಸರ್, ಇದು ಪಾಪು ಬಂದು ಹಾಸನ್ ಇಮ್ಸ್ ಮಕ್ಕಳ ಹಾಸ್ಪಿಟ್ಲಿಂದ ಮಂಗಳೂರು ಎಜೆ ಹಾಸ್ಪಿಟ್ಲಿಗೆ ಒಂದು ವೆಂಟಿಲೇಟರ್ ಬೇಬಿ ಶಿಫ್ಟ್ ಮಾಡಬೇಕು ಅಂತ ಒಂದು ಫೋನ್ ಬಂದಿತ್ತು. ಹಂಗಾಗಿ ನಾವು ಶಿಫ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ಬಂದು ಈಗ ಆ ಪಾಪುಗೆ 2 ದಿವಸದಿಂದ ವೆಂಟಿಲೇಟರ್ ಇತ್ತಂತೆ, ತುಂಬ ಸೀರಿಯಸ್ ಇದೆ ಪಾಪು. ಹಂಗಾಗಿ ಹಾಸನಲ್ಲಿ ಆ ಚಿಕಿತ್ಸೆ ಇಲ್ಲದ ಕಾರಣದಿಂದ ಅವರು ಮಂಗಳೂರಿಗೆ ಶಿಫ್ಟ್ ಮಾಡ್ತಾಯಿದ್ದಾರೆ. ಮಂಗಳೂರಿಗೆ ಝೀರೋ ಟ್ರಾಫಿಕ್ ಮೂಲಕ ಇಲ್ಲಿಂದ ನಾವು ಎಜೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸ್ಕೊಡ್ತಾ ಇದ್ದೀವಿ. ಸರ್, ಮಂಗಳೂರು ತನಕ ಇರಲ್ಲ. ನಾವು ಮಂಗಳೂರು ತನಕ ಝೀರೋ ಟ್ರಾಫಿಕ್ ನಮ್ಮ ಗಾಡಿ ಸಂಘದಲ್ಲಿ ಏನಿದೆ, ಸಂಘದ ಗಾಡಿಗಳೆಲ್ಲ ಮಧ್ಯದಲ್ಲಿ ರೋಡೆಲ್ಲ ಬಿಡಿಸ್ಕೊಡ್ತಾರೆ. ಸರ್, ಇಲ್ಲಿಂದ ನಾವು ಈಗ ಹೊರಟ್ರೆ ಒಂದು 2.5 hour ಬೇಕು. ಘಾಟ್ ಸೆಕ್ಷನ್ ಎಲ್ಲ ಇದೆ. ಒಂದು 2 to 2.5 hour ರೀಚ್ ಮಾಡ್ತೀವಿ.
ನಾನು ಸುಮಾರು ಸರಿ ಜಿಯೋ ಟ್ರಾಫಿಕ್ ಹೊಡೆದಿದ್ದೀನಿ. ನಂದು 15 ವರ್ಷ ಸರ್ವಿಸ್ ಇದೆ. ಮುಂಚೆಯಿಂದನೂ ಇದೇ ಥರ ಜಿಯೋ ಟ್ರಾಫಿಕ್ ಬಂದವರಿಗೆಲ್ಲ ಎಲ್ಲರಿಗೂ ಹೆಲ್ಪ್ ಮಾಡಿಕೊಟ್ಟಿದ್ದೀವಿ. ಇವಾಗ ಅಸ್ಸಾಂ ಅವರು ಇಲ್ಲಿಯವರಲ್ಲ, ಹಂಗಾಗಿ ಅವರಿಗೀಗ ನಾನೊಂದು ಪಾಪು ಉಳಿಸೋಕ್ಕೋಸ್ಕರ ನಾವು ಇಲ್ಲಿ ಹಾಸನಿಂದ ಅಲ್ಲಿ ತನಕನೂ ನಮ್ಮ ಪೃಥ್ವಿ ಅಂತ ಅವನ ಕೋ ಪೈಲಟು ಮತ್ತು ನಮ್ಮ ಬ್ರದರ್ ಜಾಬೀರ್ ಅಂತ ಸ್ಟಾಫು ಎಲ್ಲ ಸೇರಿ ನಾವು ಅಲ್ಲಿಗೆ ಶಿಫ್ಟ್ ಮಾಡಿಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮಧುಸೂದನ್ ಅಂತ. ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವುದರಿಂದ ಎಲ್ಪಿಜಿ ಸಿಲಿಂಡರ್ ಸರಬರಾಜಿನ ಬಗ್ಗೆ ಯಾವುದೇ ಆತಂಕಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಜಿಲ್ಲೆಯ ಎಲ್ಲಾ ಗೃಹ ಬಳಕೆ ಅಡುಗೆ ಅನಿಲ ಗ್ಯಾಸ್ ಸಿಲಿಂಡರ್ ಉಪಯೋಗಿಸುವ ಗ್ರಾಹಕರು ಆತಂಕದಲ್ಲಿ ಅನಗತ್ಯ ಬುಕಿಂಗ್ ಮಾಡದಂತೆ ಅವರು ಮನವಿ ಮಾಡಿದ್ದಾರೆ. ಈ ಕೆವೈಸಿ ಮಾಡಿರುವ ಗ್ರಾಹಕರು ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂಲಕ ಅನಿಲ ಸಿಲಿಂಡರ್ ಬುಕಿಂಗ್ ಅನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಬಂಧಿಸಿದಂತೆ ವಾಟ್ಸ್ಆಪ್ ನಂಬರ್ನಿಂದ ಬುಕ್ ಮಾಡಬಹುದು. ಗ್ರಾಹಕರು ಒಮ್ಮೆ ಬುಕಿಂಗ್ ಮಾಡಿದ ನಂತರ 25 ದಿನಗಳ ನಂತರ ಬುಕಿಂಗ್ ಮಾಡಲು ಅವಕಾಶವಿದೆ. ಗ್ರಾಹಕರ ಗೂಗಲ್ ಪೇ ಸ್ಟೋರ್, ಆಪಲ್ ಸ್ಟೋರ್ ಮೂಲಕವೂ ಎಚ್ಪಿಸಿಎಲ್, ಬಿಪಿಸಿಎಲ್, ಐಒಸಿಎಲ್ ಆಪ್ಗಳ ಮೂಲಕವೂ ಸಹ ಬುಕಿಂಗ್ ಮಾಡಲು ಅವಕಾಶವಿದೆ. ಬುಕಿಂಗ್ ಮಾಡಿರುವ ಅನಿಲ ಗ್ರಾಹಕರಿಗೆ ಒಟಿಪಿ ಮುಖಾಂತರ ಸಿಲಿಂಡರ್ ಸರಬರಾಜು ವ್ಯವಸ್ಥೆ ಇದ್ದು, ತಮ್ಮ ಮೊಬೈಲ್ ನಂಬರ್ಗೆ ಬಂದಿರುವ ಒಟಿಪಿಯನ್ನು ಡೆಲಿವರಿ ಬಾಯ್ಗೆ ತಿಳಿಸಿ ಸಿಲಿಂಡರ್ ಪಡೆಯಲು ತಿಳಿಸಿದ್ದಾರೆ. ಅನಧಿಕೃತ ಗ್ಯಾಸ್ ಸಿಲಿಂಡರ್ ಅಕ್ರಮ ದಾಸ್ತಾನು, ಸಾಗಾಣಿಕೆ, ರೀಫಿಲ್ಲಿಂಗ್ ಪ್ರಕರಣ ಕಂಡುಬಂದರೆ ಇಸಿ ಆಕ್ಟ್ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಡಿಸಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ಸ್ ಈಗ ಸುಮಾರು 6,29,000 ಗ್ರಾಹಕರಿಗೆ ನಮ್ಮ ಸಿಲಿಂಡರ್ಗಳ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 5,526 ಕಮರ್ಷಿಯಲ್ ಇದೆ. ಸೊ ಹಾಗೆ ನೋಡಬೇಕು ಅಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಕ್ಲೋಸಿಂಗ್ ಸ್ಟಾಕನ್ನು ನಾವು ತೆಗೆದುಕೊಂಡಿದ್ದೇವೆ ಮತ್ತು ಈಗ ಎಷ್ಟು ನಮಗೆ ಇಂಡೆಂಟ್ ಅಥವಾ ಅವರು ಬುಕ್ಕಿಂಗ್ ಆಗಿದೆ ಆ ನಂಬರ್ ಸಹ ಇದೆ. ಸೊ ಹಾಗಾಗಿ ನಾನು ಗ್ರಾಹಕರಲ್ಲಿ, ಅದರಲ್ಲೂ ಡೊಮೆಸ್ಟಿಕ್ ಮನೆ ಗೃಹ ಬಳಕೆಗೆ ಬಳಸ್ತಕ್ಕಂತಹ ಅನಿಲ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ಗಳಿಗೆ, LPG ಸಿಲಿಂಡರ್ಗಳಿಗೆ ಯಾವುದೇ ಶಾರ್ಟೇಜ್ ಸದ್ಯದಲ್ಲಿ ಜಿಲ್ಲೆಯಲ್ಲಿ ಇಲ್ಲ. ಅದರ ಮಧ್ಯದಲ್ಲೂ ಸಹ ವಾಣಿಜ್ಯ ಉದ್ದೇಶಗಳಿಗಾಗಿ ಅಂತಹ ಹೋಟೆಲ್ ಮತ್ತು ಕಲ್ಯಾಣ ಮಂಟಪಗಳು ಮತ್ತು ಇತರೆ ವಾಣಿಜ್ಯ ಉದ್ದೇಶದ ಸಂಸ್ಥೆಗಳು ಅವರು ಸಹ ನಮ್ಮನ್ನು ಇವತ್ತು ಭೇಟಿಯಾಗಿದ್ದಾರೆ. ಸದ್ಯ ಪರಿಸ್ಥಿತಿಯಲ್ಲಿ ನಿಯಂತ್ರಣದಲ್ಲಿ ಇದೆ. ಇನ್ನೂ 1 ವಾರದವರೆಗೆ ಅವರು ತುಂಬ ಮಿತವ್ಯಯವಾಗಿ ಅವರು ಉಪಯೋಗ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಮತ್ತು ಅವರ ಸಹಕಾರ ನಮ್ಮ ಜಿಲ್ಲಾಡಳಿತದ ಜೊತೆಗೆ ಯಾವಾಗಲೂ ಇದೆ. ಯಾಕಂದರೆ ಅವರು ಹೇಳ್ತಾ ಇದ್ದರು, ಕೆಲವೆಲ್ಲ ತುಂಬ ಗ್ಯಾಸ್ ಕನ್ಸಂಪ್ಷನ್ ಆಗೋ ಪದಾರ್ಥಗಳನ್ನು ನಾವೀಗ ಕಡಿಮೆ ಮಾಡಿದ್ದೇವೆ. ಇದು ಕ್ರೈಸಿಸ್ ಸಮಯ ಇರೋದರಿಂದ ಯಾವುದೇ ಪ್ಯಾನಿಕ್ಗೆ ಆಗದ ರೀತಿಯಲ್ಲಿ ಸಹ ನಾವು ತಮಗೆ ಸಹಕಾರವನ್ನು ಕೊಡ್ತಾ ಇದ್ದೇವೆ ಅನ್ನೋದು ಅವರ ಆಶಯವಾಗಿತ್ತು. ಆದರೆ ಇನ್ನು 4-5 ಬೇಲೂರು ಸುತ್ತಮುತ್ತಲಿನ ಗ್ರಾಮದ ಚಿಕ್ಕ ಅಂಗಡಿಗಳು ಹಾಗೂ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದನ್ನು ಸಂಪೂರ್ಣವಾಗಿ ತಡೆಗಟ್ಟುವಂತೆ ಆಗ್ರಹಿಸಿ ರಾಜನ ಶಿರಿಯೂರು ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜನ ಶಿರಿಯೂರು ಗ್ರಾಮಸ್ಥೆ ಗೀತಾ ಮಾತನಾಡಿ, ಮದ್ಯದ ದುಷ್ಪರಿಣಾಮದಿಂದ ಅನೇಕ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಮನೆ ಮನೆಗಳಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಕಂಡುಬರುತ್ತಿದೆ. ಮದ್ಯ ಸೇವನೆಯಿಂದ ಅನೇಕರು ತಮ್ಮ ಆರೋಗ್ಯ ಹಾಗೂ ಜೀವವನ್ನೇ ಕಳೆದುಕೊಳ್ಳುವ ದುಃಖದ ಘಟನೆಗಳು ಸಂಭವಿಸುತ್ತಿವೆ. ಕುಡಿತದ ದಾಸರಾಗಿರುವ ಪುರುಷರಿಂದ ಮನೆಯ ನೆಮ್ಮದಿ ಹಾಳಾಗುತ್ತಿದೆ. ಮನೆಯಲ್ಲಿ ಸಣ್ಣಪುಟ್ಟ ಖರ್ಚುಗಳಿಗೆಂದು ತೆಗೆದಿಟ್ಟಿರುವ ಹಣವನ್ನು ತೆಗೆದುಕೊಂಡು ಹೋಗಿ ಕುಡಿಯುವುದಕ್ಕೆ ಬಳಸುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 7 ಗಂಟೆ ಸಂಜೆ 10:30 11 ಗಂಟೆಗೆ ಬರ್ತಾರೆ. ಆಮೇಲೆ ಕುಡ್ಕೊಂಬಂದು ಸುಮ್ಮನೆ ಬ್ಯಾಗ್ನ ಒದ್ಯೋದು, ಓದ್ಕೊಂತಿದ್ರೆ ಆಮೇಲೆ ಊಟ ಮಾಡೋ ತಟ್ಟೆಲ್ಲ ಹೊಡಿತಾರೆ. ಅದು ಯಾರಿಗೂ ಗೊತ್ತೇ ಆಗ್ತಿಲ್ಲ. ಓಟ್ ಕೇಳಕ್ಕೆ ಬರ್ತೀರಾ ನೀವು? ಇನ್ನೊಂದ್ಸಲಿ ಓಟ್ ಕೇಳೋಕ್ಕೆ ನೀವು ಡಿಸ್ಟ್ರಿಕ್ಟ್ ಕಮಿಷನರ್ ಎಲ್ಲ MLA ಹತ್ರಕ್ಕೆ ಹೋದ್ರೆ ಇಲ್ಲಿ ನಮ್ಮ ಊರಲ್ಲಿ ನಿಲ್ಸೋಕ್ಕಾಗಲ್ಲ. ಪ್ರತಿಯೊಬ್ಬರು ಮನೆ ಹತ್ರನೂ ಹೋಗೋ ಕುಡಿತಾರೆ. ಮತ್ತೆ ಬರ್ತಾರೆ ಸಂಜೆ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮರು. ಅದು ಕೂಲಿ ಕೆಲಸ ಮಾಡಿದ್ರು ನೆಮ್ಮದಿನೇ ಇರಲ್ಲ. ಆ ಥರ ಮಾಡ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ರೋಡಲ್ಲೇ ಮಕ್ಕಳೋದು. ಆಮೇಲೆ ಊರಲ್ಲೆಲ್ಲ ನೋಡ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಯಾರು ಚೆನ್ನಾಗಿರೋದು ಕುಡಿಯಲ್ಲ, ಎಲ್ಲ ಕೂಲಿ ಮಾಡೋ ಕೆಲಸದಾರೆ ಕುಡಿಯೋದು. ಪ್ರತಿಯೊಬ್ಬರು ಕೂಡ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂದರೆ, ಈಗ ನಮ್ಮ ಊರಲ್ಲೇ ಒಂದು ಸಾವಾಗಿದೆ ಆ ಒಂಟಿದು. ಅವ್ರದ್ದು ನ್ಯೂಸಲ್ಲೆಲ್ಲ ಬಂದಿದ್ರು. ಯಾರು ಕೂಡ ಯೋಚನೆ ಮಾಡ್ತಾರ ಮತ್ತೆ ಎಷ್ಟು ವಿಚಿತ್ರವಾಗಿ ಸಾಯ್ತಾರೆ ಅಂದರೆ, ನಮ್ಮ ಅಮ್ಮರು ಕೂಡ ಡೈಲಿ ಇದೇ ಥರ ನರ್ಕ ಅನುಭವಿಸ್ತಾರೆ. ಇವಾಗ ಹಳೆಬಿಡಿಗೆ ಹೋಗಿ ಕುಡಿಯೋಕ್ಕೂ ಇಲ್ಲಿ ಕುಡಿಯೋಕ್ಕೂ ವ್ಯತ್ಯಾಸ ಐತೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ಬಿಟ್ಟು ರಾತ್ರಿ 11:30 12 ಗಂಟೆಗೆ ಮನೆಗೆ ಬಂದು
ಹೇಳ್ಬಿಟ್ಟು ಜಗಳ ಮಾಡ್ತಾರೆ. ಆದ್ರೆ ಹಳೆ ಬಿಡಲ್ಲಾದ್ರೆ ಅಲ್ಲಿಗೆ ಹೋಗೋದು ಯಾರು ಅಂತ ಹೇಳ್ಬಿಟ್ಟು ಇದನ್ನ ಕುಡಿಯಕ್ಕೆ ಒಂದ್ ಸ್ವಲ್ಪ ಅನಿಸ್ತಾರೆ. ಕೆಲಸನೂ ಮಾಡಲ್ಲ, ಏನು ಇಲ್ಲ. ಮನೆಗೆ ₹1 ದಿನಸಿ ತಂದಾಕಲ್ಲ, ಮನೇಲಿರೋ ರಾಗಿನೆಲ್ಲ ತಾಂಡೋಗಿ ಮಾಡ್ತಾರೆ. ಎಲ್ಲರಿಗೂ ಸರ್ಕಾರನೇ ಸಿಲಿಂಡ್ರ್ ಜಾಸ್ತಿ ಮಾಡಿರೋ ಥರ ಎಣ್ಣೆ ಯಾಕೆ ಜಾಸ್ತಿ ಮಾಡೋಕ್ಕಾಗಲ್ಲ? ಸರ್ಕಾರಕ್ಕೆ ಬೇಕಾಗಿರೋದೇ ಬೆನಿಫಿಟ್. ಅದರಲ್ಲಿ ಇಲ್ಲಿ ಊರು ಹಾಳಾದ್ರೂ ಪರವಾಗಿಲ್ಲ, ಸರ್ಕಾರಕ್ಕೆ ಬೆನಿಫಿಟ್ ಆಗ್ಬೇಕಷ್ಟೇ. ಇಷ್ಟೇ ನಾನು ಹೇಳೋದು. ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಮನೇಲಿ ಓದೋಕ್ಕೆಲ್ಲ ಬಿಡಲ್ಲ. ಆಮೇಲೆ ಮನೇಲಿರೋ ರೇಷನ್ ಎಲ್ಲ ತಗೊಂಡೋಗಿ ಮಾರ್ತಾರೆ. ಮತ್ತೆ ಹೊಲದಲ್ಲಿರೋ ಕಾಯಿನೆಲ್ಲ ಏನು ಬಿಡಲ್ಲ. ಮತ್ತೆ ನಮ್ಮ ಹೊಲದಲ್ಲದೆ ಬೇರೆಯವ್ರದ್ದು ಕದ್ದು ಮಾರ್ತಿದ್ದಾರೆ. ಮತ್ತೆ ಈ ಊರಲ್ಲಿ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಗಂಡಸರಿಗಿಂತ ಹೆಂಗಸರು ದುಡ್ಡು ಗಂಡಸರು ಸಾಕ್ತಿದ್ದಾರೆ, ಆ ಥರ ಮಾಡ್ತಿದ್ದಾರೆ. ಮತ್ತೆ ಮನೆಯಲ್ಲೇ ಹಿಡ್ಕೊಂಡು ಒಡೆಯೋದು, ನಮ್ಮನ್ನ ಜಗಳ ಮಾಡೋದು, ಆ ಥರ ಮಾಡ್ತಿದ್ದಾರೆ. ಇದರಿಂದ ನಮಗೆ ನಿದ್ದೆ ಮಾಡೋಕ್ಕೂ ಸಹ ಪ್ರಾಬ್ಲಮ್. ಈ ಸಂದರ್ಭದಲ್ಲಿ ಜಯಶಂಕರ್, ರಾಜನಶಿರಿಯೂರು ಗ್ರಾಮಸ್ಥರಾದ ನಿಂಗೇಗೌಡ, ಲತೀಶ್ ಆರ್ಆರ್, ಗಂಗಾಧರ, ರಾಮನಹಳ್ಳಿ ಯೋಗೇಶ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಸಭೆಯಲ್ಲಿ ಹಿರಿಯ ಪ್ರಗತಿಪರ ಬೆಳೆಗಾರ ವೈಸಿ ರುದ್ರಪ್ಪ ಅವರು ರೈತರಿಗೆ ಉತ್ತಮ ಸಂದೇಶ ನೀಡಿದರು. 106 ಎಕರೆ ಕಾಫಿ ಬೆಳೆಯುವ ನಾವು ಕನಿಷ್ಠ 1 ಎಕರೆ ಗದ್ದೆ ಮಾಡಬೇಕು. ಪ್ರತಿ ಮನೆಗೂ ಒಂದು ಹಸು, ಮನೆಯಲ್ಲೊಬ್ಬ ಹಿರಿಯರು ಮತ್ತು ಶಾಲೆಗೆ ಹೋಗುವ ಮಗು ಇದ್ರೆ ಅದು ನಿಜವಾದ ಸಂಸ್ಕಾರವಂತ ಕುಟುಂಬವಾಗುತ್ತದೆ ಎಂದು ಹೇಳಿದರಲ್ಲದೆ, ಪ್ರತಿಯೊಬ್ಬರ ನೋವಿಗೆ ಅವರೇ ಮಾತ್ರೆ ತೆಗೆದುಕೊಳ್ಳಬೇಕು, ಬೇರೆಯವರು ತೆಗೆದುಕೊಳ್ಳಲು ಆಗುವುದಿಲ್ಲ. ಜೀವನದಲ್ಲಿ ಕಷ್ಟ ಬಂದಾಗ ಅದನ್ನು ಎದುರಿಸುವ ಶಕ್ತಿಯು ನಮ್ಮಲ್ಲೇ ಇರಬೇಕೆಂದು ಉದಾಹರಣೆಗಳೊಂದಿಗೆ ವಿವರಿಸಿದರು. ಇಷ್ಟೆಲ್ಲ ಬದುಕೋದು ಯಾಕಾಗಿ ಹೇಳಿ? ಇಷ್ಟೆಲ್ಲ ಆಸ್ತಿ ಮಾಡಿವಿ, ಅದು ಮಾಡಿವಿ, ಇದು ಮಾಡಿವಿ, ಯಾಕೆ? ಆನಂದವಾಗಿ ಜೀವನ ಮಾಡೋಕ್ಕೆ ತಾನೇ ಮಾಡಿರೋದು. ಆನಂದ ಎಲ್ಲಿದೆ? ನೀವಾದ್ರೂ ಹೈಟೆಕ್ ಕಾರ್ ಅದರೊಳಗಿರುತ್ತಾ? ಅಲ್ಲ ಐಷಾರಾಮಿ AC ಬಂಗ್ಲೆ ಕಟ್ಕೊಂಡ್ರೆ ಅದರಲ್ಲಿ ಇರುತ್ತಾ? ಅಲ್ಲ, ಮನಸ್ಸಲ್ಲಿ ಕ್ರಿಯೇಟ್ ಆಗಬೇಕು, ಮನಸ್ಸಿನಲ್ಲಿ ಆನಂದ ಬರಬೇಕು. ಆನಂದ ಬರಬೇಕು. ನಾನು ಈಗ ಹೇಳಿದ್ನಲ್ಲಿ ಇವೆಲ್ಲ ಸಹಕಾರಿ ಆಗ್ತವೆ. ಆರೋಗ್ಯ ಇರ್ಬೋದು, ಪ್ರಕೃತಿ ಜೊತೆ ಒಡನಾಟ ಇರ್ಬೋದು, ನಮ್ಮ ಉದ್ಯಮ ಇರ್ಬೋದು, ಇದರಲ್ಲಿ ತೊಡಗಿಸ್ಕೊಂಡಾಗ ಒಳ್ಳೆ ಇದು ಬರ್ತದೆ. ಹಾಗಾಗಿ ಭಾಳ ಚೆನ್ನಾಗಿ ಮನೆ ಒಳಗೆ ಕೌಟುಂಬಿಕವಾಗಿ ಚೆನ್ನಾಗಿರ್ಬೇಕು. ನಾವು ಇದನ್ನು ಭಾಳ ಜನ ಗಂಭೀರವಾಗಿ ಗಮನಿಸಿ. ಹೆಂಡತಿ ಪ್ರೀತಿಸ್ಬೇಕು, ಸೊಸೆ ಪ್ರೀತಿಸ್ಬೇಕು, ಮಕ್ಕಳನ್ನು ಪ್ರೀತಿಸ್ಬೇಕು. ಎಲ್ಲಿದೆ ಪ್ರೀತಿ? ನಾವೆಲ್ಲ ಬರೀ ದುಡಿಮೆ ಮೇಲೆ ಇದ್ಕೊಂಡು ನಮ್ಮದೇ ದುಡಿಮೆ ಆಗ್ಬಿಟ್ಟು ಇಲ್ಲಿ ಈ ಕಡೆಗೆ ನಾವು ಹೆಚ್ಚಿಗೆ ಗಮನ ಕೊಡದೇ ಇದ್ದಾಗ ನಾವು ಸಾಂಸಾರಿಕವಾಗಿ ಸೋಲ್ತೀವಿ. ನಾವು ಮನೆ ಒಳಗೆ ಒಂದು ಸಿಸ್ಟಮ್ ಮಾಡ್ತೀವಿ. ನಾವು 10 ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು. ನಾವು ಸಾಯಂಕಾಲ ಟೈಮ್ ಎಲ್ಲ ಒಟ್ಟಿಗೆ ಕುತ್ಕೊಂಡು. ಸಭೆಯಲ್ಲಿ ಕಸಬಾ ಹೋಬಳಿ ಬೆಳೆಗಾರರ ಸಂಘದ ಅಧ್ಯಕ್ಷ KV ಮೇಘರಾಜ್, ಗೌರವ ಕಾರ್ಯದರ್ಶಿ ND ರಾಕೇಶ್, ಪ್ರಶಾಂತ್ ಸೇರಿದಂತೆ ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಹಲವು ಬೆಳೆಗಾರರು ಭಾಗವಹಿಸಿದರು. NR ಸರ್ಕಲ್ನಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಕಚೇರಿಗೆ ಆಲೂರು GNHPS ಶಾಲೆಯ ಮಕ್ಕಳು ಕ್ಷೇತ್ರ ಭೇಟಿ ನೀಡಿದರು. ಆಲೂರು GNHPS ಶಾಲೆಯ ಸಹಶಿಕ್ಷಕಿ ಲಕ್ಷ್ಮಿಯವರು ಮಾತನಾಡಿ, PM ಶ್ರೀ ಶಾಲೆಗಳಿಗೆ ಸರ್ಕಾರದಿಂದ ಹಣ ಬರುತ್ತಿರುವುದರಿಂದ ನಮ್ಮ ಶಾಲೆಯ ಮಕ್ಕಳನ್ನು ಕ್ಷೇತ್ರ ಭೇಟಿಗೆಂದು SBI ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ಗಳಿಗೆ ಕರೆದುಕೊಂಡು ಬಂದಿದ್ದೇವೆ. ಇಲ್ಲಿ ವ್ಯವಹಾರ ನಿರ್ವಹಣೆ, ಹಣದ ವಹಿವಾಟು ಹೇಗೆ ನಡೆಯುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನು ಮಕ್ಕಳು ಪಡೆದುಕೊಳ್ಳುತ್ತಿದ್ದಾರೆಂದು ತಿಳಿಸಿದರು. ನಾನು ಆಲೂರು GNHPS ಶಾಲೆಯ ಸಹ ಶಿಕ್ಷಕಿ ಲಕ್ಷ್ಮಿ KV ಅಂದ್ಕೊಂಡು ಇಲ್ಲಿ ಮಕ್ಕಳಿಗೆ ಕ್ಷೇತ್ರ ಭೇಟಿ ಅಂತ ಕರ್ಕೊಬಂದಿವಿ. ಇದ್ರ ಮೈನ್ ಇಂಟೆನ್ಷನ್ ಅಂದರೆ PM ಶ್ರೀ ಶಾಲೆಗಳಿಗೆ ಸರ್ಕಾರದಿಂದ ಅಮೌಂಟ್ ಬರ್ತಾ ಇದೆ. ಹಾಗಾಗಿ ಇದನ್ನು ಕ್ಷೇತ್ರ ಭೇಟಿ ಅಂತ ಕರ್ಕೊಂಡ್ಬಂದು ಮಕ್ಕಳಿಗೆ ಪೋಸ್ಟ್ ಆಫೀಸು ಮತ್ತು LIC ಆಫೀಸ್ಗಳು, SBI ಇಲ್ಲೆಲ್ಲ ಕರ್ಕೊಂಡೋಗಿ ಮಕ್ಕಳುಗಳಿಗೆ ಮಾಹಿತಿಯನ್ನು ನೀಡಬೇಕು. ಅಂದರೆ ಹಣಕಾಸಿನ ಯಾವ ಥರ ವ್ಯವಹಾರ ಮಾಡಬೇಕು, ಯಾವ ಥರ ಹಣ ಸಂಗ್ರಹಣೆ ಮಾಡಬೇಕು, ಯಾವ ಥರ ಬಡ್ಡಿ ಹೇಗುಂಟು ಅಂದ್ಕೊಂಡು ಎಲ್ಲ ಕರ್ಕೊಬಂದ್ವಿ. ಮಕ್ಕಳಿಗೆ ಆಲ್ರೆಡಿ 3ನೇ ಬ್ಯಾಚಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಮಕ್ಕಳುಗಳಿಗೆ. ಥ್ಯಾಂಕ್ ಯು ಸರ್. ಸರ್ಕಾರ ಶಾಲೆಯ ಆಲೂರು ಸರ್ಕಾರ ಶಾಲೆಯ ಮಕ್ಕಳನ್ನ ಕ್ಷೇತ್ರ ಭೇಟಿಗೋಸ್ಕರ ಕರ್ಕೊಬಂದಿದ್ದರು. ಉದ್ದೇಶ ಮಕ್ಕಳಿಗೆ ಬ್ಯಾಂಕ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಸೌಲಭ್ಯಗಳೇನೋದ್ರ ಬಗ್ಗೆ ಅವರು ಇಲ್ಲೇ ಮುಕ್ತವಾಗಿ ನೋಡಲಿ ಅಂತ ಕರ್ಕೊಬಂದಿದ್ದರು. ಅವರಿಗೆ ಈ ಒಳಗಡೆ ಏನು ಬ್ಯಾಂಕಿನ ಕೌಂಟರೆಲ್ಲ ನೋಡಿದ್ರು. ಆ ನಂತರ ನಾನು ಇವತ್ತು ಮಕ್ಕಳಿಗೆ ಬ್ಯಾಂಕು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರ ಉದ್ದೇಶಗಳೇನು, ಸೌಲಭ್ಯಗಳು ಏನಿದೆ, ಹಾಗೆಯೇ ಅವರಿಗೆ ಪ್ರತಿಯೊಬ್ಬರು ಕೂಡ ಒಂದು ಉಳಿತಾಯ ಖಾತೆ ತೆರಿಬೇಕು ಅಂತ ಹೇಳಿದ್ದೀವಿ. ಯಾಕೆ ತೆಗಿಬೇಕು, ಉಳಿತಾಯ ಏನಕ್ಕೆ, ಉಳಿತಾಯದ ಮಹತ್ವದ ಬಗ್ಗೆ ಹೇಳಿದ್ವಿ. ಹಾಗೆಯೇ ಅವರು ಮನೆಗೆ ಈ ವೇಳೆ ಮ್ಯಾನೇಜರ್, ಬ್ಯಾಂಕ್ ಸಿಬ್ಬಂದಿಗಳು, ಶಾಲೆಯ ಮಕ್ಕಳು ಹಾಜರಿದ್ದರು. ಮಲೆನಾಡು ಭಾಗದ ಗ್ರಾಮೀಣ ಜನರ ಆರೋಗ್ಯ ಸಮಸ್ಯೆಗಳ ಕುರಿತು ಗಂಭೀರ ಚಿಂತನೆ ವ್ಯಕ್ತಪಡಿಸಿದ ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅವರು ಸದನದಲ್ಲಿ ಹಲವು ಮಹತ್ವದ ವಿಷಯಗಳನ್ನು ಪ್ರಸ್ತಾಪಿಸಿ ಸರ್ಕಾರದ ಗಮನ ಸೆಳೆದಿದ್ದಾರೆ.
ಪ್ರತಿ 10,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸೀಮಿತಗೊಳಿಸುವ ಯೋಜನೆ ಕುರಿತು ಆತಂಕ ವ್ಯಕ್ತಪಡಿಸಿದ ಅವರು ಮಲೆನಾಡು ಪ್ರದೇಶದ ಭೌಗೋಳಿಕ ವೈಶಿಷ್ಟ್ಯತೆಯನ್ನು ಪರಿಗಣಿಸದೆ ಇಂತಹ ನಿರ್ಧಾರ ಕೈಗೊಳ್ಳುವುದರಿಂದ ಗ್ರಾಮೀಣ ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಎಂದು ಹೇಳಿದರು. ಇಲ್ಲಿನ ಹಳ್ಳಿಗಳು ಒಂದರಿಂದ ಮತ್ತೊಂದು ಹಳ್ಳಿಗೆ 10 ರಿಂದ 15 ಕಿಲೋಮೀಟರ್ ದೂರದಲ್ಲಿವೆ. ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯ ಸೇವೆಗಳನ್ನು ಕಡಿತಗೊಳಿಸುವುದು ಕಾರ್ಮಿಕ ವರ್ಗದ ಜನರಿಗೆ ದೊಡ್ಡ ಹೊರೆಯಾಗುತ್ತದೆ. ಜೊತೆಗೆ ಹಗಲಿರುಳು ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತೆಯರ ವಜಾ ಮಾಡುವ ಯೋಜನೆಯನ್ನು ಸರ್ಕಾರ ತಕ್ಷಣ ಕೈಬಿಡಬೇಕೆಂದು ಅವರು ಆಗ್ರಹಿಸಿದರು. ಮಾನ್ಯ ಆರೋಗ್ಯ ಸಚಿವರಿಗೆ 10,000 ಜನಸಂಖ್ಯೆಗೆ ಒಂದೇನೋ PHC ಮಾಡ್ತೀರಾ ಅಂತಕ್ಕಂಥದ್ದು ಏನೋ ಮಾಹಿತಿ ಇದೆ. ಅಂದ್ರೆ ಅಲ್ಲ ಆ ರೀತಿ ಏನಾದ್ರು ಇದ್ರೆ ಮಲೆನಾಡು ಭಾಗಕ್ಕೆ ದಯವಿಟ್ಟು ಆ ರೀತಿ ಕಾನೂನುಗಳನ್ನ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತ ಹೇಳಿದ್ರೆ ಮಲೆನಾಡು ಪ್ರದೇಶದಲ್ಲಿ ಹಳ್ಳಿಗಳು ಒಂದೊಂದು ಹಳ್ಳಿಗಳು 10 ರಿಂದ 15 ಕಿಲೋಮೀಟರ್ ದೂರ ಇರ್ತವೆ. ಮತ್ತೆ ನಮ್ಮಲ್ಲಿ ಲೇಬರ್ ಕ್ಲಾಸ್ಗಳು ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಹೆಚ್ಚು ಲೇಬರ್ ಕ್ಲಾಸ್ಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯಾವುದೇ ಕಾರಣಕ್ಕೂ 10,000 ಜನಸಂಖ್ಯೆಗೆ ಆ ರೀತಿ ಏನಾದ್ರು PHC ನ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ದಯವಿಟ್ಟು ಮಾಡಬೇಡಿ ಅಂತಕ್ಕಂಥ ತಮ್ಮಲ್ಲಿ ಮನವಿ. ಅದೇ ರೀತಿಯಲ್ಲಿ ಮಲೆನಾಡು ಭಾಗದಲ್ಲಿ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇರೋದ್ರಿಂದ ದಯವಿಟ್ಟು ತಾವು ಹೋಬಳಿಗೊಂದು ಆಂಬ್ಯುಲೆನ್ಸ್ ನ ಕೊಡಬೇಕು, ಡಾಕ್ಟರ್ಗಳು ಇರ್ತಕ್ಕಂಥ ಫುಲ್ಫಿಲ್ ಮಾಡ್ಕೊಡ್ಬೇಕು. ಯಾಕೆಂದ್ರೆ ದಿನನಿತ್ಯ ಕಾಡು ಪ್ರಾಣಿಗಳ ಹಾವಳಿ, ಆನೆ ಹಾವಳಿ ಇರೋದ್ರಿಂದ ದಯವಿಟ್ಟು ಹೋಬಳಿಗೆ ಒಂದು ಆಂಬ್ಯುಲೆನ್ಸ್ ನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಲ್ಲ, ಒಂದೇ ನಿಮಿಷ. ಅದ್ರ ಜೊತೆಗೆ ಆಶಾ ಕಾರ್ಯಕರ್ತರದ ತಾವು ತಮ್ಮ ಹತ್ರ ಕೇಳಿದ್ದೀನಿ, ಏನು ಕೂಡ ಸಂಖ್ಯೆ ಕಡಿಮೆ ಮಾಡಲ್ಲ ಅಂತಕ್ಕಂಥದ್ದು ಹೇಳಿದಿರಾ. ಈ ನಿಟ್ಟಲ್ಲಿ ಮಲೆನಾಡು ಭಾಗದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಇರ್ತಕ್ಕಂಥ ಭಾಗದಲ್ಲಿ ಡಾಕ್ಟರ್ಗಳು ಮತ್ತು ಸ್ಟಾಫ್ ಏನಿದ್ರೆ ಫುಲ್ಫಿಲ್ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ತಾವು ವರ್ಷಕ್ಕೆ ಎಷ್ಟು ಹೆರಿಗೆ ಆಗಬೇಕು, ಆ ರೀತಿ ಇದ್ರೆ ಮಾತ್ರ ತಾಯಿ ಮಕ್ಕಳ ಆಸ್ಪತ್ರೆ. ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆ ಮಾರ್ಚ್ 23ರಂದು ನಡೆಯುವ ಬ್ರಹ್ಮರಥೋತ್ಸವ ಮತ್ತು ನಾಡರಥೋತ್ಸವಕ್ಕೆ ಖಜಾನೆಯಿಂದ ಕೇಶವನ ಆಭರಣಗಳನ್ನು ದೇಗುಲಕ್ಕೆ ತರಲಾಯಿತು. ಹೌದು, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗುವ ಮೂಲಕ ಜಾಗತಿಕ ಮನ್ನಣೆಯನ್ನು ಪಡೆದ ಬೇಲೂರು ಶಿಲ್ಪಕಲೆಗಳ ತವರು. ಇಂತಹ ವಾಸ್ತುಶಿಲ್ಪಗಳನ್ನು ವೀಕ್ಷಿಸಲು ನಿತ್ಯವೂ ಸಾವಿರಾರು ಕಲಾ ರಸಿಕರು ಜಗತ್ತಿನ ವಿವಿಧೆಡೆಯಿಂದ ಆಗಮಿಸುತ್ತಾರೆ. ಅಂತೆಯೇ ಇಲ್ಲಿನ ಚನ್ನಕೇಶವ ಸ್ವಾಮಿಗೂ ರಾಜ್ಯ ಮತ್ತು ಇನ್ನಿತರ ರಾಜ್ಯಗಳಿಂದ ಅಪಾರ ಭಕ್ತ ಸಮೂಹ ಹೊಂದಿರುವ ಕಾರಣದಿಂದ ಬೇಲೂರಿನಲ್ಲಿ ನಡೆಯುವ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ನಾಡರಥೋತ್ಸವಕ್ಕೆ ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಐತಿಹ್ಯ ಇರುವುದು ಪ್ರಮುಖವಾಗಿದೆ. ಪ್ರತಿ ವರ್ಷದಂತೆ ಕೇಶವನ ರಥೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಮುನ್ನ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಯುಗಾದಿ ಹಬ್ಬದ ಮುನ್ನ ಖಜಾನೆಯಲ್ಲಿರುವ ಕೇಶವ ಸೌಮ್ಯ ನಾಯಕಿ ಮತ್ತು ರಂಗನಾಯಕಿ ಅಮ್ಮನವರ ಒಡವೆಗಳನ್ನು ತರಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಚೆನ್ನಕೇಶವನ ಜಾತ್ರಾ ಮಹೋತ್ಸವ ಆರಂಭವಾಗುತ್ತೆ. ತಮಗೆಲ್ಲ ಗೊತ್ತಿದೆ. ಸೊ ಚೆನ್ನಕೇಶವ ಅವರವರಿಗೆ ಮೈಸೂರು ಮಹಾರಾಜರು ವಯಸ್ಸರ ಕಾಲದಿಂದಲೂ ಅವರ ಪರಮ ಭಕ್ತಾದಿಗಳು ವಿವಿಧ ಕಾಲದಲ್ಲಿ ಬಂಗಾರದ ಆಭರಣಗಳನ್ನು ನೀಡುತ್ತಾ ಬಂದಿದ್ದಾರೆ. ಉತ್ಸವ ಮೂರ್ತಿ ಹಾಗೂ ಮೂಲ ಮೂರ್ತಿಗೆ ಬಂಗಾರದ ಒಡವೆಗಳನ್ನು ಧರಿಸಿ ನಮ್ಮದು ಬೇಲೂರು ಟ್ರೆಜರಿಯಿಂದ ಪೂಜಾರರಿಗೆ ಬಂಗಾರದ ಆಭರಣಗಳನ್ನು ಹಸ್ತಾಂತರಿಸಲಾಯಿತು. ಅವುಗಳನ್ನು ಅಲಂಕಾರ ಮಾಡಿ ಉತ್ಸವವನ್ನು ಶಾಂತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸಲಿ, ದೇವರು ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಈ ದಿನ ನಾವು ಶಾಸ್ತ್ರೋಕ್ತವಾಗಿ ಟ್ರೆಜರಿಯಿಂದ ಒಂದು ಚನ್ನಕೇಶವ ದೇವಾಲಯದ ಬಂಗಾರದ ಒಡವೆಗಳನ್ನ ನಮ್ಮ ಏನು ಟ್ರೆಜರಿ ಗಾರ್ಡ್ ಸಮೇತ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ಪ್ರತಿ ವರ್ಷ 4 ಜನ ಇರ್ತೀವಿ, ಈ ಸರಿ 6 ಜನ ಕೊಟ್ಟಿದ್ದೀವಿ. ಅವರು ವಿತ್ ವೆಪನ್ ಸಮೇತ ಇಲ್ಲೇ ಅಪ್ ಟು 5ನೇ ತಾರೀಕು ತನಕ ದೇವಸ್ಥಾನದ ಕಾವಲಿರ್ತಾರೆ. ಮತ್ತೆ ಪ್ರತಿ ವರ್ಷ ದೇವಸ್ಥಾನದಿಂದ ಹೊರಟಂತ ರಥ 8 ಬೀದಿಗಳಲ್ಲಿ ಸಂಚರಿಸಬೇಕಾದ್ರೆ ಸಮಸ್ಯೆ ಆಗ್ತಿತ್ತು ಅಂತ ಹೇಳ್ತಿದ್ರು. ಆ ಕಾರಣಕ್ಕೋಸ್ಕರ ಈ ವರ್ಷ ಪ್ರತಿ ದಿನ ಏನು 8 ಬೀದಿಗಳಲ್ಲಿ ಅಡ್ಡೆ ಹೋಗುತ್ತೆ, ಉತ್ಸವ ಹೋಗುತ್ತೆ. ಆ ಟೈಮಲ್ಲಿ 2 ಜನ ಶಸ್ತ್ರದಿಂದ ಸಿಬ್ಬಂದಿಯನ್ನು ಒದಗಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಮತ್ತೆ ಪ್ರತಿ ವರ್ಷದಂತೆ ಸರ್ ಈ ಸರಿ CCTV ಕ್ಯಾಮ್ರಾಗಳನ್ನು ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ಕೂಡ ತಿಳಿಸಿದೀವಿ. CO ಜೊತೆ ಮಾತಾಡಿ ಈಗ ಅದ್ರ ಸಂಬಂಧ ಈಗ ನೆನ್ನೆ ಕರೆದು ಮಾತಾಡಿದೀವಿ. ಲೋಕಲ್ ಕೊಡ್ಬೇಕಾ ಅಥವಾ ಹೊರಗಡೆ ಕೊಡ್ಬೇಕಾ ನೋಡಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕಾದ ಯಾರು ಮೂರ್ತಯೇ ವೇದಾಪುರ ನಿವಾಸಾಯ ಸತ್ಯಜ್ಞಾನಾಯ ವಿಷ್ಣವೇ ಸತ್ಯಂ ಸತ್ಯಂ ಅನುಸತ್ಯಂ ಧೃತ್ಯ ಭುಜಮುಚ್ಯತೆ ಶಾಸ್ತ್ರಾತ್ ಪರಂ ನಾಸ್ತಿ ತದೈವಂ ಶ್ರೀ ಕೇಶವಾತ್ ಪರಂ ಶ್ರೀಮತೆ ರಾಮಾನುಜ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ 2026ನೇ ನಮ್ಮ ಶ್ರೀಯವರ ಜಾತ್ರಾ ಮಹೋತ್ಸವ ದಿನಾಂಕ 23/3/2026 5/4/2026 ನಡೆಯಲಿದ್ದು, ತದಂಗಾಗಿ ಈಗ ನಾಳೆ ಉಗಾದಿಗೆ ಪ್ರಾರಂಭವಾಗಿದ್ದರಿಂದ ಉಗಾದಿ ಹಬ್ಬದಿಂದನೇ ನಮ್ಮ ಶ್ರೀಯವರ ಒಡವೆಗಳೆಲ್ಲ ಇವತ್ತು ಈ ದಿನ ಉಪಖಜಾನೆಯಿಂದ ಬಂದಿರುತ್ತೆ. ಅದನ್ನು ಶುದ್ಧಿ ಮಾಡಿಕೊಂಡು ನಾಳೆ ಹಬ್ಬದ ದಿನ ಬೆಳಗ್ಗೆ ಎಲ್ಲ ಆಭರಣಗಳು ಶ್ರೀಯವರಿಗೆ ಮತ್ತು ಸೌಮ್ಯನಕ್ಕೆ ಅಮ್ಮನವರಿಗೆ ಧಾರಣೆ ಮಾಡಿ ಭಕ್ತಾದಿಗಳಿಗೆ
ನೋಡುವ ಅವಕಾಶ ಸಿಗುತ್ತೆ. 23ರಿಂದ ಅಂಕರಾರ್ಪಣಾ ಕಾರ್ಯಕ್ರಮ ಶುರುವಾಗಿ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಬಿಇಒ ಭಾಗ್ಯಮ್ಮ, ಸಿಪಿಐ ರೇವಣ್ಣ, ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿ ಯೋಗೇಶ್, ದೇಗುಲ ಪ್ರಧಾನ ಆಗಮಿಕರಾದ ಶ್ರೀನಿವಾಸ್ ಭಟ್ಟರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ತಾಲೂಕಿನಲ್ಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಇಂದು ಯಾವುದೇ ಅಡಚಣೆಗಳಿಲ್ಲದೆ ಸುಸೂತ್ರವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದವು ಎಂದು ಶಿಕ್ಷಣ ಇಲಾಖೆಯು ತಿಳಿಸಿದೆ. ತಾಲೂಕಿನ ಒಟ್ಟು 1203 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದರು. ಈಗಾಗಲೇ 3 ಹಂತಗಳಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಗಳು ಯಶಸ್ವಿಯಾಗಿ ನಡೆದಿದ್ದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ತಯಾರಿ ಸಾಧ್ಯವಾಗಿದ್ದು, ಅದರ ಪರಿಣಾಮ ಪರೀಕ್ಷೆಯು ಸುಗಮವಾಗಿ ನಡೆಯಿತು. ಹಾಸನ ಜಿಲ್ಲೆ ಪೂರ್ವ ಪರೀಕ್ಷೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು, ಸಕಲೇಶಪುರ ತಾಲೂಕು 97.5% ಫಲಿತಾಂಶ ಸಾಧಿಸಿರುವುದು ಗಮನಾರ್ಹವಾಗಿದೆ. ತಾಲೂಕಿನ 9 ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಹಾಗೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದು, ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗಿಲ್ಲ. ಪರೀಕ್ಷಾ ಕೇಂದ್ರಗಳಲ್ಲಿ ಶುದ್ಧ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯ, ಸಮರ್ಪಕ ಪೀಠೋಪಕರಣ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ನಿನ್ನೆ ರಾತ್ರಿ ಮನೆಯಲ್ಲಿ ಹುಷಾರಿಲ್ಲ ಅಂತ ಅವರ ಪೇರೆಂಟ್ಸ್ ಹೇಳಿದ್ರು. ಸಾಯಂಕಾಲ ಸ್ವಲ್ಪ ಸೀರಿಯಸ್ ಆಗಿದ್ದ. ಆಮೇಲೆ ತೆಗೆದುಕೊಂಡೋಗಿ SSM ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು. ಕೊನೆಗಳಿಗೆಲ್ಲಿ ಅಲ್ಲಿಂದ ಬಂದು ಇವತ್ತಿನ ಎಕ್ಸಾಮನ್ನು ಭಾಳ ಚೆನ್ನಾಗಿ ಬಂದಿದೆ. ಹುಡುಗನ ಹೆಸರು ಜುನೈದ್. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಕೂಡ ಅಡ್ಮಿಟ್ ಆಗಿದ್ದ ಜಾಗದಿಂದ ವಾಪಸ್ ಬಂದು ಐಸಿಲಿದ್ದ. ಈಗ ಎಕ್ಸಾಮ್ ಬರಿತಾನೆ ಅನ್ನೋ ಮರ್ತಾರೆ ಇತ್ತಿಲ್ಲ. ಆದರೂ ಕೂಡ ಇವತ್ತು ಬಂದು ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ನಮಗೆ ಖುಷಿ ಪಟ್ಟಿದ್ದಾನೆ. ಅವರು ಕೂಡ ಖುಷಿಯಾಗಿದೆ. ನಮಸ್ತೆ, ಮೈಸೆಲ್ಫ್ ನಾಮಿ SS. ನಾನು ರೋಟರಿ ಇಂಗ್ಲೀಷ್ ಸ್ಕೂಲ್ ಸಕಲೇಶಪುರದಲ್ಲಿ ಓದ್ತಿರೋದು. ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು, ಈಸಿ ಆಗಿತ್ತು, ಯಾರಿಗೂ ಏನು ಕ್ಲಿಯರ್ ಏನೂ ಆಗಲಿಲ್ಲ. ಟೀಚರ್ಸ್ ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡಿದರು ಅಷ್ಟೇ. ಮತ್ತು ಚೆನ್ನಾಗಿತ್ತು ಎಕ್ಸಾಮ್. ವಿಶಿಂಗ್ ಎವ್ರಿಬಡಿ ಬೆಸ್ಟ್. ಗೊಬ್ಬೆ ತಾಲೂಕಿನ ಹಿಂಡಿಸಿಗೆರೆ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿಯವರನ್ನು ಗಂಗಾ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಉತ್ಸವದೊಂದಿಗೆ ಕರೆತರಲಾಯಿತು. ಮಧ್ಯಾಹ್ನ ಭಕ್ತಾದಿಗಳಿಗೆ ಮಹಾದಾಸೋಹ ಹಮ್ಮಿಕೊಳ್ಳಲಾಗಿತ್ತು. ರಾತ್ರಿ ಶ್ರೀ ಮೂಡಲಗಿರಿ ತಿಮ್ಮಪ್ಪ ಸ್ವಾಮಿಗೆ ಊರಿನ ಗ್ರಾಮಸ್ಥರು ಸಾಮೂಹಿಕವಾಗಿ ಆರತಿ ಉತ್ಸವದೊಂದಿಗೆ ಬಂದು ಸ್ವಾಮಿಯವರಿಗೆ ಅರ್ಪಿಸಿದರು. ನಂತರ ದೇವಾಲಯಕ್ಕೆ ದೀಪೋತ್ಸವ ನಡೆಯಿತು. ಮೆರವಣಿಗೆಯಲ್ಲಿ ಅರೆವಾದ್ಯ ಕಹಳೆ ಹಾಗೂ ದೇವರ ಉತ್ಸವ ಕಣ್ಮನ ಸೆಳೆಯಿತು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಂಡಲ ಗ್ರಾಮ ಪಂಚಾಯಿತಿಯಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಕಾರ್ಯಕ್ರಮದ ಆಯೋಜಕರಾದ ನಾರಾಯಣ್ ರವರು 2023-24 ಹಾಗೂ 2024-25ನೇ ಸಾಲಿನಲ್ಲಿ ಮಂಡಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡ್ಗಳಲ್ಲಿ ಇದುವರೆಗೂ ಎಲ್ಲೆಲ್ಲಿ ಯಾವ ಕಾಮಗಾರಿ ನಡೆದಿದೆ, ಇನ್ನು ಯಾವ ವಾರ್ಡ್ಗಳಲ್ಲಿ ಕಾಮಗಾರಿ ಪೂರ್ಣಗೊಂಡಿಲ್ಲ, ಇನ್ನು ಎಲ್ಲೆಲ್ಲಿ ಕಾಮಗಾರಿ ಪ್ರಗತಿಯ ಹಂತದಲ್ಲಿದೆ ಎಂದು ಗ್ರಾಮಸ್ಥರಲ್ಲಿ ಪ್ರಶ್ನಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮಸ್ಥರು, ನರೇಗಾ ಯೋಜನೆಯಡಿಯಲ್ಲಿ ಸಮರ್ಪಕವಾದ ಕೂಲಿ ಕೆಲಸ ನೀಡುತ್ತಿಲ್ಲ, ಮನೆ ನಿರ್ಮಾಣ ಕಾಮಗಾರಿಯ ಬಿಲ್ಲುಗಳನ್ನು ಪಾವತಿ ಮಾಡಿಕೊಡುತ್ತಿಲ್ಲ, ಗ್ರಾಮಕ್ಕೆ ಸಮರ್ಪಕವಾದ ಕುಡಿಯುವ ನೀರಿನ ಸೌಲಭ್ಯವಿಲ್ಲ ಎಂದರು. ಒದಗಿಸಿಲ್ಲ ಅಂದ್ಬಿಟ್ಟು ಗೊತ್ತು ಎಲ್ಲ ಗಲಾಟೆ ಆಗಿತ್ತು. ಲಾಸ್ಟ್ ಟೈಮಲ್ಲಿ ಫೈಲ್ ಮೇಂಟೈನ್ ಮಾಡಿಲ್ಲ, ಕೊಟ್ಟಿಲ್ಲ ಅಂತೇಳಿ ಗಲಾಟೆ ಮಾಡಿದ್ರು ನೀವೇ. ಅದು 7,99,000 ರೂಪಾಯಿ ಯಾವ್ಯಾವ ಫೈಲ್ ಅಂತೇಳಿ ಇಲ್ಲಿ ತೋರಿಸಿದ್ದೀವಿ ನಾವು. ನಮ್ಮ ಆಡಿಟ್ ಟೀಮ್ ತೋರಿಸಿರುವಂಥದ್ದು. ಮತ್ತು NMR ಕೊಟ್ಟಿಲ್ಲ ಅಂತೇಳಿ 71,100 ರೂಪಾಯಿನ ಕೂಲಿ ಹಾಜರಾತಿ ಪಟ್ಟಿ ಅದು ತೋರಿಸಿಲ್ಲ ಅಂತೇಳಿ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅಂತಂದ್ರೆ ಈ ಸಭೆ ನಡೆದಿತ್ತು ಅಂತಲೇ ಅರ್ಥ. ನಡೆದ ಮೇಲೆ ನಾವು ಅಪ್ಲೋಡ್ ಮಾಡೋದು. ಇದನ್ನು ಯೂಟ್ಯೂಬ್ ಲೈವ್ ಕೊಡ್ತೀವಿ ನಾವು. ಸಾಧ್ಯವಾದ ಲಿಂಕ್ನ ನಿಮಗೆ ಇಲ್ಲಿ ಶೇರ್ ಮಾಡಿಸ್ತೀನಿ. ಆ ಲಿಂಕ್ನ ಸಿಕ್ತು ಅಂದರೆ ಈಗ ನಾವು ಹಿಂದೆ ಯಾರು ಅಡಿಟ್ ಮಾಡಿದ್ರು ಅವ್ರದ್ದು ಈಗ ನಾವು ಈಗ ಆಲ್ರೆಡಿ ಲೈವ್ ವೀಡಿಯೋನ ಹೊಡ್ತಾ ಇರೋದು. ಯಾಕಂದ್ರೆ ಲಿಂಕ್ ಶೇರ್ ಮಾಡಿಸ್ಕೊಳ್ರಿ. ನಾವೇನು ಮಾತಾಡ್ತಿದ್ದೀವಿ ಅದೆಲ್ಲ ಆನ್ಲೈನಲ್ಲಿ ರೆಕಾರ್ಡ್ ಆಗ್ತೈತೆ. ಈ ರೀತಿ ಆಗಿರುವಂಥದ್ದೇ ನಾವಿಲ್ಲಿ ಅಪ್ಲೋಡ್ ಮಾಡಿರೋದು. ಹಾಗಾಗಿ ಸಭೆ ಇಲ್ಲ ಅಂತೇಳಿ ನಾವಿಲ್ಲಿ ಹೇಳಕ್ಕೆ ಬರೋದಿಲ್ಲ. ದಾಖಲಾತಿ ಇದೆ, ಆನ್ ದಿ ರೆಕಾರ್ಡ್ ಇದೆ. ಅದ್ರ ವಿಚಾರ ಹೇಳಿ. ನಂತರದಲ್ಲಿ 25 ಇಲ್ಲಿದೆ ಇಲ್ಲ ಇವಾಗ ನಾನು ತಂದು ಮಾಡ್ತಾ ಇರೋದಲ್ಲ. ಡೌಟ್ಸ್ ಇದ್ರೆ ತಗೊಂಡು ಓದ್ಕೊಳ್ರಿ. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ನಾರಾಯಣ, ತೋಟಗಾರಿಕೆ ಇಲಾಖೆಯ ಮಹದೇವು, ಸಮಾಜ ಕಲ್ಯಾಣಾಧಿಕಾರಿ ಮಧುಸೂದನ್, ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಚಂದ್ರಶೇಖರ್, ಪಿಡಿಒ ದೊರೆ ಸೇರಿದಂತೆ ಗ್ರಾಮಸ್ಥರು ಸಭೆಯಲ್ಲಿ ಭಾಗವಹಿಸಿದರು. ತೊಟ್ಟವಾಡಿ ಮೋಳೆಯ ಶಾಲೆಯಲ್ಲಿ ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೊಂದಿದೆ. ಎಲ್ಲಾ ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೂರ್ತಿ ಮನವಿ ಮಾಡಿದರು. ಟಿ.ನರಸೀಪುರ ತಾಲೂಕಿನ ತೊಟ್ಟವಾಡಿ ಮೋಳಿ ಶಾಲೆಯಲ್ಲಿ ನಡೆದ ಸಾಂಸ್ಕೃತಿಕ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ,
ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನು ಹೊರತೆಗೆಯಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಅತ್ಯಂತ ಮುತುವರ್ಜಿ ವಹಿಸಿ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡುತ್ತಿದ್ದಾರೆಂದು ಶ್ಲಾಘಿಸಿದರು. ಇದೇ ಸಂದರ್ಭದಲ್ಲಿ ಹಾಗೂ ಆಟೋಟಗಳಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಿದರು. ವಿದ್ಯಾರ್ಥಿಗಳು ಕಳಸವನ್ನು ಹೊತ್ತು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಬಂದು ಸಾವಿತ್ರಿಬಾಯಿ ಫುಲೆ ಹಾಗೂ ಸರಸ್ವತಿಯ ಫೋಟೋಗೆ ಪೂಜೆ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸರ್ಕಾರಕ್ಕೆ ಬರಕ್ಕೆ ಹೋಗಿದೆ ನಾನು ಕೂಡ ಬರ್ತೀನಿ ತೊಗಡಿ ನೋಡಿ. ಎಷ್ಟಂದ್ರೆ ಮೊದಲು ಅಧಿಕಾರಿಗಳು ಯಾರು ವಿಸಿಟ್ ಅಂತಲ್ಲ, ನಿಮ್ಮ ತೊಗಡಿ ಮೊಳೆ ಶಾಲೆ ಇಲ್ಲದೆ ಅಂತಾನೆ ಗೊತ್ತಿರಲಿಲ್ಲ ಅಧಿಕಾರಿಗಳಿಗೆ. ಯಾಕೆಂದ್ರೆ ವರ್ಷದಲ್ಲಿ ಒಂದ್ಸಲ ಬಂದರೆ ಹೆಚ್ಚು. ಯಾಕೆಂದ್ರೆ ನಾವು ಬೀಳೋದು ಆಗಿದ್ದಾಗ ಹೇಳಿದ್ರಲ್ಲ, ನಮ್ಮ ವರ್ಷದ ಸೈಡ್ದಿಂದ ಒಂದ್ಸಲ ಬಂದಿರೋ ಅನ್ಸುತ್ತೆ. ಅಷ್ಟು ಬಿಟ್ರೆ ಯಾರು ಬಂದಿರಲಿಲ್ಲ. ಬಟ್ ನಮ್ಮ ಸರ್ ಇವತ್ತು ಒಂದಷ್ಟು ಬಿಲ್ಗಳು ಸೈನ್ ಹಾಕಕ್ಕೆ ಹೋಗಿಲ್ಲ ಅಂದ್ರೆ ನಾನು ಹೋಗಿದ್ದೆ, ನಾನು ಬರ್ತೀನಿ ಅಂತ ಹೇಳಿದ್ರು. ಯಾಕೆ ನಿಮ್ಮ ಮೂರು ಬರೋಕೆ ಅವ್ರು ಭಾರಿ ಆಸೆ. ಚಿಕ್ಕ ಗ್ರಾಮ ಆದ್ರೂ ಕೂಡ ಬರ್ತಾರೆ ಸರ್. ಈಗ ಬಿ ಎಸ್ ಇಬ್ರು ಕೂಡ ಬರ್ತಾರೆ. ಇನ್ನೊಂದು ಅರ್ಧ ಗಂಟೆಲಿ ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ಅವರು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ಹಾಗಾಗಿ ಅವರು ಸರ್ಕಾರಿ ಶಾಲೆ ಆದರೂ ಕೂಡ ಬರೀ ಶಾರದಾ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ನಾನು ಬರ್ತೀನಿ ಅಂತ ಅಂತಾರೆ ಸರ್. ಯಾಕೆಂತಂದ್ರೆ ಅಷ್ಟೊಂದು ಒಲವು ನಿಮ್ಮ ಒಂದು ಊರ ಮೇಲೆ. ಯಾಕೆಂತಂದ್ರೆ ಈ ಒಂದು 3 ವರ್ಷದಲ್ಲಾದಂಥ ಬದಲಾವಣೆಯಿಂದ ನೀವೆಲ್ಲ ಎಷ್ಟು ಚೆನ್ನಾಗಿ ಅವ್ರಿಗೆ ಸ್ಪಂದಿಸ್ತೀರಿ, ಶಾಲೆನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿದಿರಿ, ಮಕ್ಕಳಲ್ಲಿ ಕಲಿಕೆ ಯಾವ ರೀತಿ ಚೆನ್ನಾಗೈತೆ. ಜೊತೆಗೆ ಆಮೇಲೆ ಮತ್ತೆ ಹೋದ್ಸರಿ ಬಂದಾಗ ಸರ್ ಎಲ್ಲ ಮಕ್ಕಳು. ಈ ಸಂದರ್ಭದಲ್ಲಿ ಸಮನ್ವಯಾಧಿಕಾರಿಗಳಾದ ನಾಗೇಶ್, ಬಿಆರ್ಪಿ ಪ್ರಸನ್ನಕುಮಾರ್, ಸಿಆರ್ಪಿ ಚಲುವರಾಜ, ಎಸ್ಡಿಎಂಸಿ ಅಧ್ಯಕ್ಷರಾದ ಮಹಾದೇವಸ್ವಾಮಿ, ಮುಖ್ಯ ಗುರುಗಳಾದ ಸದಾನಂದ ಸೇರಿದಂತೆ ಊರಿನ ಪಾಲಕ ಪೋಷಕರು, ಶಿಕ್ಷಣ ಪ್ರೇಮಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನವನ್ನು ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಿಸಿದರು. ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮಗಳ ಮೂಲಕ ಅಪ್ಪುಗೆ ಅಭಿಮಾನಿಗಳು ವಿಶಿಷ್ಟವಾಗಿ ನಮನ ಸಲ್ಲಿಸಿದರು. ಕರ್ನಾಟಕ ರತ್ನ ಅಪ್ಪು ಅಭಿಮಾನಿಗಳ ಸೇವಾದಳ ಭಟ್ಕಳ ವತಿಯಿಂದ ಪಟ್ಟಣದ ಟ್ಯಾಕ್ಸಿ ನಿಲ್ದಾಣದಲ್ಲಿ ಉಚಿತ ರಕ್ತದಾನ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಬೆಳಗ್ಗೆಯಿಂದಲೇ ಆರಂಭವಾದ ರಕ್ತದಾನ ಶಿಬಿರದಲ್ಲಿ 50ಕ್ಕೂ ಹೆಚ್ಚು ಮಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸೇವಾ ಭಾವವನ್ನು ಮೆರೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಿಮ್ಮಯ್ಯ ನಾಯ್ಕ್, ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಅನಾಥರು ಹಾಗೂ ನಿರ್ಗತಿಕರಿಗೆ ಆಶ್ರಯವಾಗಿದ್ದರು. ಅವರ ಆದರ್ಶವನ್ನು ಅನುಸರಿಸಿದ ನಾವು ಈ ಸೇವಾ ಕಾರ್ಯ ಮಾಡುತ್ತಿದ್ದೇವೆ. ಮುಂದಿನ ಪೀಳಿಗೆಯೂ ಇದನ್ನು ಮುಂದುವರಿಸಬೇಕೆಂದು ತಿಳಿಸಿದರು. ಕರ್ನಾಟಕ ರತ್ನ ಅಪ್ಪು ಸೇವಾ ಸಮಿತಿ ಅಪ್ಪು ಅವರು ಸಿನಿಮಾ ನಟದಾಗಲಿದೆ ಹಲವಾರು ಸಮಾಜ ಸೇವೆ ಮಾಡುತ್ತಾ ಅನಾಥಾಶ್ರಮ ಆಗಲಿ, ಸ್ಕೂಲ್ ಆಗಲಿ, ಬಡವರ ಒಂದು ಕಷ್ಟದಲ್ಲಾಗಲಿ ಸಹಾಯಸ್ತ ಮಾಡ್ತಾ ಬಂದರು. ಅದೇ ನೆನಪದಲ್ಲಿ ನಾವು ಅವರು ನಮ್ಮ ಜೊತೆ ಎಲ್ಲರಿಗೂ ಜೊತೆ ಇಲ್ಲ, ಆದ್ರೆ ಅವ್ರ ಜೊತೆ ಇದಕ್ಕೋಸ್ಕರ ಜೊತೆ ಇಲ್ಲ, ಆದರೆ ಅವ್ರ ನೆನಪಿಗೋಸ್ಕರ ಯಾವತ್ತೂ ನೆನಪು ಹೋಗಬಾರ್ದು. ನಮ್ಮ ಜೊತೆ ಇದು ಅಂದ್ಕೊಡ್ಬೋದ್ರ ಪ್ರತಿ ವರ್ಷ ಅಪ್ಪವನ್ನು ಅವ್ರ ಹುಟ್ಟು ದಿನ ಬರ್ಡೇನ ಆಚರಿಸ್ತೇನೆ. ಹಾಗೆ ದೀಪಾವಳಿ ಉತ್ಸವವನ್ನು ಮಾಡ್ತಿದ್ದೇನೆ. ನಮ್ಮ ಪ್ರತಿ ಅವರ ನೆನಪಿಗೋಸ್ಕರ ಪ್ರತಿ ತಿಂಗಳು ಕಡು ಬಡವರಿಗೆ ಹುಡುಕಿ ಹೋಗಿ ನಾವು ಕಿಟ್ಟನ್ನು ಕೊಡ್ತಾ ಇದ್ದೇವೆ. ಪ್ರತಿ ದೀಪಾವಳಿ ಉತ್ಸವ ಮಾಡೋದು 32-35 ಜನ ಇಂಥ ಈ ಮಟ್ಟದಲ್ಲಿ ಕಿಟ್ಗಳನ್ನು ಕೊಡ್ತಾ ಬಂದೇನೆ. ಮುಂದಿನ ದೊಡ್ಡ ಕೊಡೋರು ನನ್ನ ಆಸೆ ಇದೆ. ಹಾಗೆ ಪ್ರತಿಯೊಬ್ಬ ಅಭಿಮಾನಿಗಳು ಇಲ್ಲಿದ್ದಾರೆ. ಇದು ಒಬ್ಬರದಂತಲ್ಲ, ಕೈಯೆಲ್ಲ ಕಾಣದಂತ ಸಾಯಸ್ತರು ತುಂಬಾ ಜನ. ಗೋಬಿ ತಾಲೂಕಿನ ನಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದ ಹಾಲು ಕರೆಯುವ ಸ್ಪರ್ಧೆಗೆ ತುಮುಲ್ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾಲು ಕರೆಯುವುದರಿಂದ ಹಸುಗಳು ಆರೋಗ್ಯವಾಗಿರುತ್ತವೆ. ಉತ್ತಮ ತಳಿಯ ಹಸುಗಳು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಭಾಗವಹಿಸಿದವು. ರೈತರು ಹೆಚ್ಚಿನ ಜೀವನೋಪಾಯಕ್ಕಾಗಿ ಹೈನುಗಾರಿಕೆಯನ್ನು ಅವಲಂಬಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ರೈತರು ಹಸುಗಳನ್ನು ಕಟ್ಟಿಕೊಂಡು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಹಾಲು ಕರೆಯುವ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಸುಮಾರು 30 ರಾಸುಗಳು ಭಾಗವಹಿಸಿದ್ವು. ಆರೋಗ್ಯವಾಗಿ ಹೆಚ್ಚು ಹಾಲು ಕೊಡಕ್ಕೆ ಸಾಧ್ಯ ಆಗುತ್ತೆ. ಆರೋಗ್ಯ ಶಿಬಿರಕ್ಕೆ ಎಲ್ಲರೂ ಬಂದು ಪಾಲ್ಗೊಳ್ಳಿ. ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಎಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ
ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುತ್ತಾರೆ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಕಾರ್ಯಕಾರಿ ಮಂಡಳಿಯ ಡೈರೆಕ್ಟರ್ಗಳು ಮತ್ತು ಸೆಕ್ರೆಟರಿಗಳು ಹಾಲು ಉತ್ಪಾದಕರು, ನಮಸ್ಕಾರಗಳು ಮತ್ತು ಅಕ್ಕಪಕ್ಕದ ಗ್ರಾಮದ ಎಲ್ಲ ಹಾಲು ಉತ್ಪಾದಕರಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಶಂಕರ್ ನಾಗು, ರಾಜು, ಮಹೇಶ್, ವ್ಯವಸ್ಥಾಪಕರಾದ ಚಂದ್ರಶೇಖರ್, ಶ್ರೀನಿವಾಸ್ ಹಾಗೂ ಎಲ್ಲಾ ಗ್ರಾಮಸ್ಥರು ಭಾಗವಹಿಸಿದರು. ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಮಳವಳ್ಳಿ ತಾಲೂಕಿನ ಕಿರುಗಾವಲು ಗ್ರಾಮದ ಮಸೀದಿ ಮುಂಭಾಗವಿರುವ ಸಮುದಾಯ ಭವನದ ಆವರಣದಲ್ಲಿ ಇಫ್ತಿಯಾರ್ ಕೂಟವನ್ನು ನಡೆಸಲಾಯಿತು. ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಮಾಡಿದ ಬಳಿಕ ಸಮುದಾಯ ಭವನದ ಆವರಣದಲ್ಲಿ ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಮುಸ್ಲಿಂ ಮುಖಂಡ ಮಸೂದ್ ಅಲಿ ಮಾತನಾಡಿ, ರಂಜಾನ್ ಹಬ್ಬದ ಉಪವಾಸದ ಪ್ರಯುಕ್ತ ಶಾಸಕ ನರೇಂದ್ರ ಸ್ವಾಮಿ ಅವರು ಕಿರುಗಾವಲು ಭಾಗದ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸಿದ್ದು, ಇಫ್ತಿಯಾರ್ ಕೂಟ ಮುಸ್ಲಿಮರಿಗೆ ಸೀಮಿತವಾಗಿಲ್ಲ, ಎಲ್ಲರೂ ಭಾಗವಹಿಸಿ ಆಚರಿಸಲು ಶಾಸಕರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆಂದು ತಿಳಿಸಿದರು. ಇವತ್ತೊಂದು ದಿವಸ ಭಾಳ ವಿಶೇಷ ದಿವಸ. ಇವತ್ತು ಇಫ್ತಿಯಾರ್ ಕೂಟ ನಮ್ಮ ಮಾನ್ಯ ಬರೀ ನಮಗೆ MLA ಅವ್ರದ್ದು ಹೆಸರು ಮಿನಿಸ್ಟ್ರ್ ಅಂತ ಬರ್ತದೆ, ಫೋನಲ್ಲೂ ಅದೇ ಮಾಡ್ತಿರೋದು. ದೇವ್ರಿಗೆ ಅದು ಇದು ಸಿಗಲಿ, ನಮಗೆ ಭಾಳ ಆಸದೆ ಅವ್ರಿಗೆ ಮಿನಿಸ್ಟ್ರಿ ಸಿಗಲಿ ಅಂತ. ಅವರು ಇವತ್ತು ನಮಗೆ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಇಫ್ತಿಯಾರ್ ಕೂಟ ಅಂತ ಕೊಟ್ಟವ್ರೆ. ಇದರಲ್ಲಿ ಪಾರ್ಟಿ ಏನಿಲ್ಲ, ದಳಾದವರು ಮುಸ್ಲಿಮ್ಸು ಮುಸ್ಲಿಮ್ಸ್ ಅಂತ ಇಲ್ಲ, ಅಕ್ಕಪಕ್ಕ ಜನಕ್ಕೆ ಎಲ್ಲ ಇಫ್ತಿಯಾರ್ ಕೂಟ ಕೊಟ್ಟವ್ರೆ. ಇವರೆಲ್ಲ ಬಂದವ್ರೆ, ದೇವರಾಜ ಎಲ್ಲ ಬಂದವ್ರೆ, ಬೇರೆ ಕಡೆಯವ್ರು ಬರ್ತಾವ್ರೆ, ಎಲ್ಲ ನಮಗೆ ಪ್ರೋತ್ಸಾಹ ಮಾಡ್ತವ್ರೆ. ನಮ್ಮದು ಕಿರುಗಾವಲು ಮುಸ್ಲಿಂ ಜನಾಂಗ ಅಂತ ಎಲ್ಲ ಸೇರಿ ನಾವು ಒಗ್ಗಟ್ಟಿಂದ ನಾವು ಈಗ ನಡೀತಾ ಇದೆ. ಇವತ್ತು ನಮ್ಮ ರಂಜಾನ್ ಈಗ ನಡೀತಾ ಇದೆ. ನಮ್ಮ ಮಾನ್ಯ ಎಲ್ಲರಿಗೆ ಪ್ರೀತಿ ವಿಶ್ವಾಸ ಮಾಡಿರುವ ಶಾಸಕರಾದ ಮಾನ್ಯ PM ನರೇಂದ್ರ ಸ್ವಾಮಿ ಅವರು ಇವತ್ತು ಇಫ್ತಾರ್ ಪಾರ್ಟಿ ನಮ್ಮ ಮುಸ್ಲಿಂ ಜನಾಂಗಕ್ಕೆ, ಕಿರುಗಾವಲು ಮುಸ್ಲಿಂ ಜನಾಂಗಕ್ಕೆ ಮಡಗಿದ್ದಾರೆ. ಇದರಲ್ಲಿ ಬರೀ ಮುಸ್ಲಿಮೇ ಇಲ್ಲ, ಅಕ್ಕಪಕ್ಕದ ನಮ್ಮ ಹಿಂದೂ ಭಾಯಿಗಳು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಇವರು ಇವತ್ತೇ ಅಲ್ಲ, ಇದಕ್ಕಿಂತ ಮುಂಚೆನೂ ಭಾಳ ವರ್ಷಗಳ ಕಾಲ ಈ ರೀತಿ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಪಾರ್ಟಿ ಕೊಡೋದು, ಏರ್ಪಡಿಸೋದು ಒಂದು ಕರ್ತವ್ಯ ಆಗಿದೆ. ನಾವು ಎಲ್ಲ ಸೇರಿ, ಊರವ್ರು ಸೇರಿ, ನಾವು ಎಲ್ಲ ಮುಖಂಡರು ಸೇರಿಸಿ ಮಾನ್ಯ ಶ್ರೀಮಾನ್ ನರೇಂದ್ರ ಸ್ವಾಮಿ ಅವರಿಗೆ ಅಭಿನಂದಿಸ್ತೀವಿ. ಮತ್ತೆ ಇನ್ನೊಂದು ನಮ್ಮ ಎಲ್ಲರೂ ಮುಖಂಡರು ಅಭಿಪ್ರಾಯ ಇದೆ, ಸಂತೋಷ ಸಮಾರಂಭ ಆಗುತ್ತೆ. ಈ ವೇಳೆ ಮಸೂದ್ ಅಲಿ, ಖಾಲಿದ್, ಅಜ್ಮತ್, ಜಾಫರುಲ್ಲಾ, ರಿಯಾಜ್, ಅಬ್ಬಾಸ್, ಅಜೀಜ್ ಖಾನ್ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಿವಿಸಿ ವಾಹಿನಿಯಲ್ಲಿ ಅರ್ಥಪೂರ್ಣ ಮಹಿಳಾ ದಿನಾಚರಣೆ, ಶ್ರಮಿಕ ವರ್ಗದ ತೊಳಸಮ್ಮ ಹಾಗೂ ಜಯಮ್ಮಗೆ ಸನ್ಮಾನ, ದಿನಾಚರಣೆಗೆ ಸಾಥ್ ನೀಡಿದ ವಾಹಿನಿಯ ಮುಖ್ಯಸ್ಥರು. ಬಡವರ ಭೂಮಿ ಕಬಳಿಕೆ ವಿರುದ್ಧ ಆಕ್ರೋಶ, ಹಾಸನ ತಹಶೀಲ್ದಾರ್ ಅಮಾನತಿಗೆ ಆಗ್ರಹ, ಸಾಕ್ಷಿ ಸಮೇತ ಪ್ರತಿಭಟನೆ ಎಚ್ಚರಿಕೆ ನೀಡಿದ HD ರೇವಣ್ಣ. ಇಂದಿನಿಂದ SSLC ಪರೀಕ್ಷೆ ಆರಂಭ, ವಿದ್ಯಾರ್ಥಿಗಳಲ್ಲಿ ಉತ್ಸಾಹ, ಜೋಶ್ನಿಂದಲೇ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.